ನಮಸ್ತೆ ಸ್ನೇಹಿತರೆ. ನಾವು ಈ ನಕ್ಷೆಯನ್ನು ಹೇಗೆ ಓದುವುದು ಪಾರ್ಟ್ 2 ಭಾಗಕ್ಕೆ ಬಂದಿದ್ದೇವೆ ಸ್ನೇಹಿತರೆ. ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಪಾರ್ಟ್ 1 ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಇವತ್ತು ಈ ನಕ್ಷೆಯ ಸಹಾಯದಿಂದ ನಾವು ಯಾವ ರೀತಿ ವರ್ಲ್ಡ್ ಜೋಗ್ರಫಿಯನ್ನು ತಿಳ್ಕೊಬೇಕಂತ ನಾವು ನೋಡ್ಬೇಕಾಗಿದೆ ಸ್ನೇಹಿತರೆ. ಹಾಗಾದ್ರೆ ಈ ಪಾರ್ಟ್ 2 ದಲ್ಲಿ ನಾವು ಏನ್ ಡಿಸ್ಕಷನ್ ಮಾಡೋಣ ಅಂದ್ರೆ ಪ್ರಪಂಚದ ಪ್ರಮುಖ ಜಲಸಂಧಿಗಳು, ದ ವರ್ಲ್ಡ್ ಮೇಜರ್ ಸ್ಟೇಟ್ಸ್. ಹೌದಾ, ಪ್ರಪಂಚದ ಪ್ರಮುಖ ಜಲಸಂಧಿಗಳನ್ನು ನಾವು ನೋಡೋಣ ಸ್ನೇಹಿತರೆ. ಈ ಪ್ರಪಂಚದ ಪ್ರಮುಖ ಜಲಸಂಧಿಗಳು ಏನಿದಾವಲ್ಲ, ಇದರ ಮೇಲೆ ಒಂದು ಕ್ವಶನ್ಸ್ ಬರುತ್ತೆ ನಿಮಗೆ. ಹೌದಾ, ಸೊ ಹಾಗಾದ್ರೆ ಈಗ ನಾವು ಈ ಪ್ರಪಂಚದ ಪ್ರಮುಖ ಜಲಸಂಧಿಗಳು ಏನಿದಾವಲ್ಲ ಸ್ನೇಹಿತರೆ, ಏನು ಜಲಸಂಧಿ ಅಂತ ಕರಿತೇವೆ. ಯಾವುದು? ಜಲ ಸಂಧಿ. ಹೌದಾ, ಯಾವ ಸಂಧಿ? ಜಲಸಂಧಿಗಳು. ಇಂಗ್ಲಿಷ್ನಾಗ ನಾವು ಇದನ್ನ ಸ್ಟ್ರೇಟ್ಸ್ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದ್ರೆ ಜಲಸಂಧಿ ಅಂದ್ರೆ ಏನು, ಇದರ ಇಂಪಾರ್ಟೆಂಟ್ ಯಾಕಾಗತ್ತೆ, ಅದು ಬಹಳಷ್ಟು ಬೇಕಾಗಿರುವಂತಹ ವಿಷಯ ಸ್ನೇಹಿತರೆ. ಹಾಗಾದ್ರೆ ಜಲಸಂಧಿಗಳು, ಇದರ ಡೆಫಿನಿಷನ್ ಏನಾಗತ್ತೆ? ಜಲಸಂಧಿ ಅಂದ್ರೆ ಇದರ ಡೆಫಿನಿಷನ್ ನೋಡ್ಕೊಳ್ಳಿ ಸ್ನೇಹಿತರೆ. ಡೆಫಿನಿಷನ್ ಅಥವಾ ಇದರ ಅರ್ಥ, ಜಲಸಂಧಿ ಅಂದ್ರೆ ಎರಡು ಭೂಭಾಗಗಳನ್ನು ಪ್ರತ್ಯೇಕ ಮಾಡುವ ಜಲಭಾಗಕ್ಕೆ ಜಲಸಂಧಿ ಅಂತ ಕರಿತೇವೆ. ಹೌದಾ, ನೀವು ನೋಟ್ ಮಾಡ್ಕೋಬೇಕದನ್ನ. ಜಲಸಂಧಿ ಅಂದ್ರೆ ಎರಡು ಭೂಭಾಗಗಳನ್ನು ಪ್ರತ್ಯೇಕ ಮಾಡುವ ಜಲಭಾಗಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಸ್ನೇಹಿತರೆ, ಜಲಸಂಧಿಗಳು ಅಂತ ಕರಿತೇವೆ. ಯಾವ ಸಂಧಿಗಳು? ಜಲಸಂಧಿಗಳು. ಹೌದಾ, ಸೊ ಹಾಗಾದ್ರೆ ಈ ಪ್ರಮುಖ ಜಲಸಂಧಿಗಳು ಎಲ್ಲೆಲ್ಲಿದಾವೆ, ಯಾವ ರೀತಿ ಲೊಕೇಟ್ ಆಗಿದಾವೆ ಅನ್ನುವಂಥದ್ದು ಇಲ್ಲಿ ನಮಗೆ ಮಹತ್ವವಾಗಿರುವಂತದ್ದು. ಹಾಗಾದ್ರೆ ಸ್ನೇಹಿತರೆ, ನಿಮಗೆ ಡೈರೆಕ್ಟ್ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ಕೇಳಿಬಿಡ್ತಾರೆ. ಈಗ ನೀವು ಇಲ್ಲಿ ನಮಗ್ ಬಹಳಷ್ಟು ಫ್ಯಾಮಿಲಿಯರ್ ಆಗಿರುವಂತದ್ದು ಅಥವಾ ನಮಗ್ ಗೊತ್ತಿರುವಂತ ಒಂದೇ ಒಂದು ಜಲಸಂಧಿ ಇರುತ್ತೆ. ಯಾಕಂದ್ರೆ ಪಾಕ್ ಜಲಸಂಧಿ. ಈಗ ನಾನು ನಿಮಗೆ ಕ್ವಶನ್ಸ್ ಮಾಡ್ತೀನಿ, ಪಾಕ್ ಜಲಸಂಧಿ ಎಲ್ಲಿದೆ ಅಂತ ಕೇಳಿದ್ರೆ ಅಂದ್ರ ನೀವು ಪ್ರತಿಯೊಬ್ಬರು ಆನ್ಸರ್ ಮಾಡ್ಬಿಡ್ತೀರಿ. ಹೌದಾ ಸರ್, ಪಾಕ್ ಜಲಸಂಧಿ ಇದು ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವಂತಹ ಒಂದು ಜಲಸಂಧಿ ಆಗಿದೆ, ಈ ಭಾಗದಲ್ಲಿ ಕಂಡು ಬರುವಂತದ್ದು ಅಂತ ಹೇಳ್ಬಿಡ್ತೀರಿ ಪ್ರತಿಯೊಬ್ರು. ಅದೇ ರೀತಿ ನಾನು ಆಫ್ರಿಕಾ ಖಂಡ, ಯುರೋಪ್ ಖಂಡದ ನಡುವೆ ಇಲ್ಲಿ ಕಂಡು ಬರುವಂತಹ ಜಲಸಂಧಿ ಯಾವ್ದಂತ ಕೇಳಿದ್ರೆ ಯಾರಿಗೂ ಹೇಳಕ್ ಬರಂಗಿಲ್ಲ. ಹೌದಾ, ಅಥವಾ ಬೇಫಿನ್ ದ್ವೀಪ ಮತ್ತು ಗ್ರೀನ್ಲ್ಯಾಂಡ್ ನಡುವೆ ಇಲ್ಲಿ ಕಂಡು ಬರುವಂತಹ ಜಲಸಂಧಿ ಯಾವ್ದಂತ ಕೇಳಿದ್ರೆ ಯಾರಿಗೂ ಹೇಳಕ್ ಬರುವುದಿಲ್ಲ. ಹೌದಾ, ಅದೇ ರೀತಿ ಗ್ರೀನ್ಲ್ಯಾಂಡ್ ಮತ್ತು ಎಲ್ಸ್ಮೇರ್ ದ್ವೀಪ ಇವುಗಳ ನಡುವೆ ಕಂಡು ಬರುವಂತಹ ಜಲಸಂಧಿ ಯಾವ್ದಿದೆ ಅಂತ ಕೇಳಿದ್ರೆ ಅಂದ್ರೆ ಅಲ್ಲಿನೂ ಸಮಸ್ಯೆ ಆಗತ್ತೆ ಸ್ನೇಹಿತರೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಲಿಕ್ಕೆ ನಾನು ಡಾಕ್ಟರ್ ಅನಿಲ್ ರಾಜ್ಪೂತ್ ಬಂದಿದ್ದೀನಿ ಸ್ನೇಹಿತರೆ. ಫಾಲೋ ಮಾಡ್ರಿ, ಇದನ್ನ ಸರಿಯಾಗಿ ತಿಳ್ಕೊಳ್ಳಿ. ಹೌದಾ, ಸೊ ಹಾಗಾದ್ರೆ ಈಗ ನಾವು 1 by 1 ನಾವು ಜಲಸಂಧಿಗಳನ್ನು ಡಿಸ್ಕಷನ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ, ಹಾಗಾದ್ರೆ ಯಾವ್ಯಾವ ಜಲಸಂಧಿಗಳು ಎಲ್ಲೆಲ್ಲಿ ಇದಾವೆ ಅಂತ ನಾವು ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ. ಒಂದ ಕಡೆಯಿಂದ ನಾವು ಎಲ್ಲಾ ಜಲಸಂಧಿಗಳನ್ನು ಸ್ಟಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಹೌದಾ, ಸೊ ಈಗ ಇಲ್ಲಿ ನೋಡಿ, ನೀವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಒಂದು ನೋಟ್ಬುಕ್, ಒಂದು ಪೆನ್ ತಗೊಂಡು ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ನೀವು ಕೂಡ ಬರ್ಕೋಬೇಕಾಗತ್ತೆ ಸ್ನೇಹಿತರೆ. ಹೌದಾ, ಸೊ ಈಗ ಇಲ್ಲಿ ನಮಗೆ ನ್ಯೂಜಿಲೆಂಡ್ ಇದೆ. ಹೌದಾ, ಯಾವುದು? ನ್ಯೂಜಿಲೆಂಡ್. ಈ ಭಾಗದಲ್ಲಿ ಇರುವಂತಹದ್ದು ಸ್ನೇಹಿತರೆ ನಮಗೆ ನ್ಯೂಜಿಲೆಂಡ್ ದೇಶ ಇದೆ. ಈಗ ಇದು ನಮಗೆ ನ್ಯೂಜಿಲೆಂಡ್. ಈ ನ್ಯೂಜಿಲೆಂಡ್ ನಾವು ಈ ಮೇಲಿನ ದ್ವೀಪ ಏನಿದೆಯಲ್ಲ, ಉತ್ತರ ನ್ಯೂಜಿಲೆಂಡ್. ಇದು ಯಾವುದು? ಉತ್ತರ ನ್ಯೂಜಿಲೆಂಡ್. ಇದು ಕೆಳಗಿಂದ ಏನಿದೆಯಲ್ಲ ಸ್ನೇಹಿತರೆ, ಇದು ದಕ್ಷಿಣ ನ್ಯೂಜಿಲೆಂಡ್. ಯಾವುದು? ದಕ್ಷಿಣ ನ್ಯೂಜಿಲೆಂಡ್ ಅಂತ ಕರಿತೇವೆ. ಗೊತ್ತಾಯ್ತಾ? ಈಗ ಈ ಉತ್ತರ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ನ್ಯೂಜಿಲೆಂಡ್ ಇದರ ನಡುವೆ ಇರುವಂತ ಜಲಸಂಧಿ ಯಾವ್ದಾಗಿದೆ ಅಂದ್ರೆ ನಮಗೆ ಇವೆರಡರ ನಡುವೆ ಕಂಡು ಬರುವಂತಹ ಜಲಸಂಧಿ ಸ್ನೇಹಿತರೆ, ಉತ್ತರ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ನ್ಯೂಜಿಲೆಂಡ್ ನಡುವೆ ಈ ಭಾಗದಲ್ಲಿ ನಮಗೆ ಕಂಡು ಬರುವಂತಹ ಜಲಸಂಧಿ ಯಾವ್ದಾದ್ರು ಪ್ರಮುಖ ಜಲಸಂಧಿ ಇದ್ರೆ ಅದು ಕುಕ್ ಜಲಸಂಧಿ. ಯಾವ ಜಲಸಂಧಿ? ಕುಕ್ ಜಲಸಂಧಿ ಅಂತ ಕರಿತೇವೆ. ಕುಕ್. ಹೌದಾ, ಇದು ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಉತ್ತರ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ನ್ಯೂಜಿಲೆಂಡ್ ಇವೆರಡರ ನಡುವೆ ಕಂಡು ಬರುವಂತ ಜಲಸಂಧಿ ಯಾವ್ದಿದೆ ಅಂತ ಕೇಳಿದ್ರ ಅಂದ್ರ ನಾವು ಕುಕ್ ಜಲಸಂಧಿ ಇದೆ ಅಂತ ಹೇಳ್ಬೇಕಾಗತ್ತೆ. ಗೊತ್ತಾಯ್ತಾ? ಸೊ ಅದು ಆದ ನಂತರ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಇಲ್ಲಿ ನಾವ್ ಎಲ್ಲಿ ಬರ್ಬೇಕಾಗಿದೆ ಅಂದ್ರೆ ನೆಕ್ಸ್ಟ್ ಇದು ಆಸ್ಟ್ರೇಲಿಯಾ ಇದೆ. ಏನಿದೆ ಇದು? ಇದು ಆಸ್ಟ್ರೇಲಿಯಾ ನಮಗೆ. ಹೌದಾ, ಆಸ್ಟ್ರೇಲಿಯಾ. ಇದು ಕೆಳಗಡೆಗೆ ಇರುವಂತಹ ತಾಸ್ಮೇನಿಯಾ ದ್ವೀಪ ಸ್ನೇಹಿತರೆ. ಯಾವುದು? ತಾಸ್ಮೇನಿಯಾ ಅಂತ ಕರಿತೇವೆ. ಏನಂತ ಕರಿತೇವೆ? ತಾಸ್ಮೇನಿಯಾ. ಹೌದಾ, ತಾಸ್ಮೇನಿಯಾ ದ್ವೀಪ. ಮೇಲ್ಗಡೆ ಇರುವಂತಹ ಆಸ್ಟ್ರೇಲಿಯಾ, ಕೆಳಗಡೆ ಇರುವಂತದ್ದು ತಾಸ್ಮೇನಿಯಾ ದ್ವೀಪ. ಹಾಗಾದ್ರೆ ಇವು ಎರಡರ ನಡುವೆ ಇಲ್ಲಿ ಒಂದ್ ಜಲಸಂಧಿ ಕಂಡು ಬರುತ್ತೆ ನಮಗೆ. ಅದು ಯಾವ್ದಿದೆ ಅಂದ್ರ ಬಾಸ್ ಜಲಸಂಧಿ. BASS, ಬಾಸ್. ಹೌದಾ, ಬಾಸ್ ಜಲಸಂಧಿ ಸ್ನೇಹಿತರೆ. ಬಾಸ್ ಜಲಸಂಧಿ, ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ.
ಗೊತ್ತಾಯ್ತಾ? ಹಾಗಾದ್ರೆ ನಾನು ನಿಮಗೆ ಡೆಫಿನಿಷನ್ ಕೂಡ ನಾನು ಹೇಳಿದ್ದೀನಿ. ಜಲಸಂಧಿ ಅಂದ್ರೆ ಎರಡು ಭೂಭಾಗಗಳನ್ನು ಪ್ರತ್ಯೇಕ ಮಾಡುವ ಜಲಭಾಗಕ್ಕೆ ಜಲಸಂಧಿ ಎಂದು ಕರೆಯುವರು ಅಂತ ಹೇಳಿದ್ದೀನಿ. ಹೌದಾ? ಸೊ ಈಗ ಇದು ಆದ ನಂತರ ನಮಗೆ ಇಲ್ಲಿ ಮೇಲ್ಗಡೆಗೆ ಬನ್ನಿ. ಇದನ್ನು ಕೂಡ ಇಲ್ಲಿ ಮೇಲ್ಗಡೆಗೆ ನಾವು ನೋಡಿದಾಗ ಸ್ನೇಹಿತರೆ, ಇಲ್ಲಿ ಆಸ್ಟ್ರೇಲಿಯಾ ಇದೆ. ಈ ಆಸ್ಟ್ರೇಲಿಯಾದ ತುದಿ ಏನಿದೆಯಲ್ಲ, ಇದು ತುದಿ ಚೂಪಾಗಿದೆ ನೋಡಿ. ಹೆಂಗ್ ಚೂಪಾಗಿದೆ ನೋಡಿ, ಇದು ಆಸ್ಟ್ರೇಲಿಯಾ ತುದಿ. ಹೌದಾ? ಇದು ಆಸ್ಟ್ರೇಲಿಯಾ ತುದಿ. ಇದಕ್ಕೆ ನಾವು ಕೇಪ್ ಯಾರ್ಕ್ ಅಂತ ಕರಿತೇವೆ ಸ್ನೇಹಿತರೆ. ಯಾರ್ಕ? ಕೇಪ್ ಯಾರ್ಕ್ ಅಂತ ಕರಿತೇವೆ. ನೆಕ್ಸ್ಟ್ ಒಟ್ಟಾರೆ ಈ ಕೇಪ್ ಯಾರ್ಕ್ ಏನಿದೆಯಲ್ಲ, ಇದು ಆಸ್ಟ್ರೇಲಿಯಾ ಒಳಗಡೆನೆ ಇರುವಂತದ್ದು. ಆಮೇಲೆ ಈ ಆಸ್ಟ್ರೇಲಿಯಾ ಮೇಲೆ ಇಡುವಂತ ದ್ವೀಪ ಏನಿದೆಯಲ್ಲ, ಇದಕ್ಕೆ ನಾವು ಪಪ್ಪುವಾ ನ್ಯೂ ಗುನಿಯಾ ಅಂತ ಕರಿತೇವೆ. ಏನಂತ ಕರಿತೇವೆ? ಪಪ್ಪುವಾ. ಹೌದಾ? ಪ ಪು ವಾ ನ್ಯೂ ಗುನಿಯಾ. ಯಾವ ಗುನಿಯಾ? ನ್ಯೂ ಗುನಿಯಾ ಅಂತ ಬರ್ಕೊಳ್ಳಿ. ಹೌದಾ? ಪಪ್ಪುವಾ ನ್ಯೂ ಗುನಿಯಾ ಅಂತ ಕರಿತೇವೆ. ಈಗ ಹಾಗಾದ್ರೆ ಆಸ್ಟ್ರೇಲಿಯಾ ಮತ್ತು ಪಪ್ಪುವಾ ನ್ಯೂ ಗುನಿಯಾ ಇವು ಎರಡರ ನಡುವೆ ಯಾವ ಜಲಸಂಧಿ ಬರುತ್ತೆ ಅಂತ ಕೇಳಿದ್ರೆ ಅಂದ್ರ ನಾವ್ ಏನಂತ ಹೇಳ್ಬೇಕಾಗತ್ತೆ? ಕಮೆಂಟ್ ಮಾಡಿ ನೋಡೋಣ ಯಾವ ಜಲಸಂಧಿ ಬರುತ್ತೆ ಅಂತ. ಹೌದಾ? ಸೊ ಕೆಲವೊಬ್ರು ಕಮೆಂಟ್ ಮಾಡೋ ಮುಖಾಂತರನು ಕೂಡ ನೀವು ತಿಳಿಸಬಹುದು. ಯಾಕಂದ್ರೆ ನಮ್ಮ ಸಾಮರ್ಥ್ಯಗಳನ್ನು ನಾವು ಇಲ್ಲಿ ಪ್ರೊಡ್ಯೂಸ್ ಮಾಡಬಹುದು ಸ್ನೇಹಿತರೆ. ಈಗ ನಿಮಗೂ ಗೊತ್ತಿರತ್ತೆ, ಗೊತ್ತಿಲ್ಲತ್ತೇನಿಲ್ಲ, ನೀವು ಸ್ಟಡಿ ಮಾಡಿರ್ತೀರಿ, ನಿಮಗೂ ಗೊತ್ತಿರತ್ತೆ. ಗೊತ್ತಿತ್ತಂದ್ರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಬಹುದು. ಹೌದಾ? ಮತ್ತೆ ಗೊತ್ತಿರ್ಲಾರ್ದವ್ರು ಗೊತ್ತು ಮಾಡ್ಕೋಬಹುದು. ಈಗ ನೋಡಿ, ಆಸ್ಟ್ರೇಲಿಯಾ ಮತ್ತು ಪಪ್ಪುವಾ ನ್ಯೂ ಗುನಿಯಾ ನಡುವೆ ಇಲ್ಲಿ ನಮಗೆ ಟೋರೆಸ್ ಜಲಸಂಧಿ ಅಂತ ಬರುತ್ತೆ ಸ್ನೇಹಿತರೆ. ಯಾವುದು? ಟೋರೆಸ್. TORRES ಟೋರೆಸ್ ಜಲಸಂಧಿ ಸ್ನೇಹಿತರೆ. ಯಾವುದು? ಟೋರೆಸ್. TORRES ಟೋರೆಸ್ ಜಲಸಂಧಿ. ಯಾವ ಜಲಸಂಧಿ? ಟೋರೆಸ್ ಜಲಸಂಧಿ ಅಂತ ಬರುತ್ತೆ. ಹಾಗಾಗಿ ಇದನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಸ್ನೇಹಿತರೆ. ಇಲ್ಲಿದಿಂದ ನೆಕ್ಸ್ಟ್ ನಾವು ಮುಂದೆ ಹೋದಾಗ ಈಗ ನೋಡಿ, ಇಲ್ಲಿ ಬನ್ನಿ. ಎಲ್ಲಿ ಅಂದ್ರೆ ಇದು ಬೋರ್ನಿಯೋ ದ್ವೀಪ ಇದೆ, ಇದು ಸೆಲೆಬಸ್ ದ್ವೀಪ ಇದೆ ಸ್ನೇಹಿತರೆ. ಹೌದಾ? ಈಗ ನಿಮಗೆ ಕೆಲವೊಂದ್ ಸರ್ತಿ ಈ ವರ್ಡ್, ಈಗ ನೋಡಿ ಈ ವರ್ಡ್ ಗಳು ನಿಮಗೆ ಡಿಫಿಕಲ್ಟಿ ಅನಿಸಬಹುದು, ಆದ್ರೆ ನೀವು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ನಿಮಗೆ ಬಹಳಷ್ಟು ಈಸಿ ಆಗತ್ತೆ ಸ್ನೇಹಿತರೆ. ಈ ದ್ವೀಪ ಏನಿದೆಯಲ್ಲ, ಇದು ಸೆಲೆಬಸ್. ಯಾವುದು? ಸೆಲೆಬಸ್ ಸ್ನೇಹಿತರೆ. ಸೆಲೆಬಸ್ ಅಂತ ಕರಿತೇವೆ. ಇದಕ್ಕೆ ನಾವು ಸೆಲೆಬಸ್ ದ್ವೀಪ ಅಂತ ಕರಿತೇವೆ. ನೆಕ್ಸ್ಟ್ ಇದು ಏನಿದೆಯಲ್ಲ, ಈ ದ್ವೀಪ ಇದು ನಮಗೆ ಬೋರ್ನಿಯೋ. ಯಾವುದು? ಬೋರ್ನಿಯೋ. ಈ ಬೋರ್ನಿಯೋ ದ್ವೀಪದಲ್ಲಿನೇ ಮತ್ತೆ ಎರಡು ಭಾಗಗಳು ಬರ್ತಾವೆ. ಹೌದಾ? ಕೆಳಗಡೆಗೆ ಇರುವಂತದ್ದು ಬೋರ್ನಿಯೋ, ಮೇಲ್ಗಡೆಗೆ ಇರುವಂತದ್ದು ಬ್ರುನೈ ದೇಶ ಅಂತ ಬರುತ್ತೆ. ಬಟ್ ನೀವು ಬೋರ್ನಿಯೋ ನೆನ್ಪಿಟ್ಕೊಳ್ಳಿ. ಇಲ್ಲಿ ಬೋರ್ನಿಯೋ ಇದು ಇಂಡೋನೇಷ್ಯಾ ದೇಶದ ಭಾಗ. ಇದು ಇಂಡೋನೇಷ್ಯಾ ದ್ವೀಪ. ಇದು ಬೋರ್ನಿಯೋ ಇಂಡೋನೇಷ್ಯಾದ ದ್ವೀಪ ಇದು. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಬೋರ್ನಿಯೋ ಮತ್ತು ಸೆಲೆಬಸ್ ನಡುವೆ ನಮಗೆ ಇಲ್ಲಿ ಒಂದು ಜಲಸಂಧಿ ಬರುವಂತದ್ದು ಯಾವ್ದಾಗಿದೆ ಅಂದ್ರ ಇವೆರಡರ ನಡುವೆ ಇಲ್ಲಿ ನಾವು ಮಾರ್ಕ್ಔಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಇವೆರಡರ ನಡುವೆ ನಮಗೆ ಮಕಾಸಾರ್ ಜಲಸಂಧಿ. ಯಾವ ಸಾರ? ಮಕಾಸಾರ್. ನೋಡಿ ಇಲ್ಲಿ ಬರೀತೀವಿ ನೋಡಿ, ಮಕಾಸಾರ್ ಜಲಸಂಧಿ. ರ. ಹೌದಾ? ಮಕಾಸಾರ್ ಜಲಸಂಧಿ ಇದು ಬಹಳ ಇಂಪಾರ್ಟೆಂಟ್. ನೀವು ಒಂದ್ಸತಿ ನೀವು ಇದನ್ನ ನೆನ್ಪಿಟ್ಕೊಂಡಿದೆ ಆದ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಸ್ನೇಹಿತರೆ. ಮಕಾಸಾರ್ ಜಲಸಂಧಿ. ಈಗ ಮಕಾಸಾರ್ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಬೋರ್ನಿಯೋ ಮತ್ತು ಸೆಲೆಬಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಗೊತ್ತಾಯ್ತಾ? ಎಸ್. ಅದು ಆದ ನಂತರ ನಾವು ಮುಂದೆ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಈ ದ್ವೀಪ ಏನಿದೆಯಲ್ಲ, ಇದು ಇಂಡೋನೇಷ್ಯಾ ದ್ವೀಪನೇ. ಇದನ್ನು ಕೂಡ ಇದು ಸುಮಾತ್ರಾ. ನಮಗೆ ಯಾವುದು? ಸುಮಾತ್ರಾ. ಹೌದಾ? ಸುಮಾತ್ರಾ. ಇದು ಸುಮಾತ್ರಾ ಇದೆ. ಇದು ಏನಿದೆ ಅಂದ್ರೆ ಇದು ಕೆಳಗಡೆಗೆ ಇರುವಂತದ್ದು ಇದು ಜಾವಾ ಸ್ನೇಹಿತರೆ. ಯಾವುದು? ಜಾವಾ. ಹೌದಾ? ಸುಮಾತ್ರಾ, ಜಾವಾ. ಮೇಲ್ಗಡೆ ಇರುವುದು ಸುಮಾತ್ರಾ, ಕೆಳಗಡೆ ಇರುವುದು ಜಾವಾ. ಹಾಗಾದ್ರೆ ಇವು ಎರಡರ ನಡುವೆ ಇಲ್ಲಿ ಬರುವಂತಹ ಜಲಸಂಧಿ ಯಾವ್ದಿದೆ ಅಂದ್ರೆ ನಮಗೆ ಸುಂಡಾ ಜಲಸಂಧಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನಾನೇನ್ ಮಾರ್ಕ್ ಮಾಡ್ತಾ ಇದ್ದೀನಿಲ್ಲ, ಇಲ್ಲಿ ಸುಂಡಾ ಜಲಸಂಧಿ. ಯಾವುದು? ಸುಂಡಾ. ಸು ಬರುದು, ಜೀರೋ ಬರುದು, ಡಾ ಬರೀರಿ ಸ್ನೇಹಿತರೆ. ಸುಂಡಾ ಜಲಸಂಧಿ. ಹೌದಾ? ಈಗ ಕೆಲವು ಸರ್ತಿ ಇಲ್ಲಿ ಅಕ್ಷರಗಳು ಬಹಳ ಆಗೋದ್ರಿಂದ ನಿಮಗೆ ಕಾಣ್ಲಿಕ್ಕೆ ಇಲ್ಲ. ಅದಕ್ಕ ನಾನು ಹೇಳುವಾಗ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೋತ ಹೋದ್ರೆ ಸ್ನೇಹಿತರೆ ನಿಮಗೆ ಯಾವುದೇ ತೊಂದರೆಗಳು ಬರುವುದಿಲ್ಲ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನೀವು ಇದನ್ನು ವಾಚ್ ಮಾಡುವುದರಿಂದ ನೀವು UPSC ಎಕ್ಸಾಮ್ ಆಗಿರ್ಬೋದು, KPSC ಎಕ್ಸಾಮ್ ಆಗಿರ್ಬೋದು ಸ್ನೇಹಿತರೆ. KPSC ಒಳಗೆ ನೀವು PC ಆಗಿರ್ಬೋದು, PSI ಆಗಿರ್ಬೋದು, RSI ಆಗಿರ್ಬೋದು. ಹೌದಾ? ನೀವು ಯಾವುದೇ ಎಕ್ಸಾಮ್ ಬರ್ದ್ರು ಕೂಡ ಈ ಜಲಸಂಧಿಗಳ ಮೇಲೆ 1 ಅಥವಾ 2 ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ. ಈ 1 ಅಥವಾ 2 ಕ್ವಶನ್ಸ್ ಗಳನ್ನು ನೀವು ಕರೆಕ್ಟ್ ಮಾಡಬೇಕಾದ್ರೆ ಈ ಒಂದು ವಿಡಿಯೋ ನೀವು ವಾಚ್ ಮಾಡಿದ್ರೆ ಸಾಕು. ಹೌದಾ? 1 ಕ್ವಶನ್ಸ್ ನಿಮಗೆ 100% ಬರುತ್ತೆ. ಹೌದಾ? ಸೊ ಈಗ ಇಲ್ಲಿ ನಮಗೆ ಇಷ್ಟ ಆದ ನಂತರ ಸ್ನೇಹಿತರೆ ನೆಕ್ಸ್ಟ್ ಈ ಭಾಗದಲ್ಲಿ ನೋಡಿ, ಈಗ ನಾವು ಮೇಲ್ಗಡೆಗೆ ಹೋಗೋಣ.
ಎಲ್ಲಿ ಅಂದ್ರೆ ಆಲ್ರೆಡಿ ನಾವು ಇಲ್ಲಿ ಸುಮಾತ್ರಾ ಬರ್ದಿದ್ದೇವೆ ಸ್ನೇಹಿತರೆ, ಇಲ್ಲಿ ಮಲೇಷ್ಯಾ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನ್ ಬರುತ್ತೆ? ಮಲೇಷ್ಯಾ. ಈಗ ಇಲ್ಲಿ ನಾನು ಮಾರ್ಕ್ ಮಾಡಿ ಇಲ್ಲಿ ಬರೀತೀನಿ ನೋಡಿ, ಮಲೇಷ್ಯಾ ಯಾವ್ದಿದೆ? ಮಲೇಷ್ಯಾ ಇದೆ ಸ್ನೇಹಿತರೆ, ಇಲ್ಲಿ ಮಲೇಷ್ಯಾ. ಹೌದಾ? ಈಗ ಸುಮಾತ್ರಾ ಮತ್ತು ಮಲೇಷ್ಯಾ ನಡುವೆ ಇದು ಬಹಳ ಇಂಪಾರ್ಟೆಂಟ್ ಜಲಸಂಧಿ. ಅವಾಗ ನಿಮಗೆ ಎಕ್ಸಾಮ್ ನ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಇಲ್ಲಿ ಬರುವಂತ ಜಲಸಂಧಿ ಏನಿದೆಯಲ್ಲ, ಇದು ಮಲಕ್ಕಾ. ಯಾಕ? ಮಲಕ್ಕಾ. ಮಲೇಷ್ಯಾ ಮತ್ತು ಸುಮಾತ್ರಾ ನಡುವೆ ಕಂಡು ಬರುವಂತ ಜಲಸಂಧಿ, ಇದನ್ನ ನಾವು ಮಲಕ್ಕಾ ಜಲಸಂಧಿ ಅಂತ ಕರಿತೇವೆ ಸ್ನೇಹಿತರೆ. ಯಾವುದು? ಮಲಕ್ಕಾ. ಇದು ಇಂಪಾರ್ಟೆಂಟ್, ಮಲಕ್ಕಾ ಜಲಸಂಧಿ. ಈ ಮಲಕ್ಕಾ ಜಲಸಂಧಿ ಏನಿದೆಯಲ್ಲ ಸ್ನೇಹಿತರೆ, ಈ ಮಲಕ್ಕಾ ಜಲಸಂಧಿ, ಈಗ ನೋಡಿ ಇಲ್ಲಿ ಚೀನಾ ದೇಶ ಇದೆ ಅಂತ ತಿಳ್ಕೊರಿ. ಈ ಚೀನಾ ದೇಶದವರು ಇಲ್ಲಿದಿಂದ ಈ ದಕ್ಷಿಣ ಚೀನಾ ಸಮುದ್ರ ಮುಖಾಂತರ ಈ ಮಲಕ್ಕಾ ಜಲಸಂಧಿಯ ಮುಖಾಂತರ ಈ ಕಡೆ ಬಾಂಗ್ಲಾ, ಈ ಕಡೆ ಶ್ರೀಲಂಕಾ, ಈ ಕಡೆ ಮಾಲ್ಡೀವ್ಸ್, ಈ ಕಡೆ ಪಾಕಿಸ್ತಾನ ಕಡೆಗೆ ಬರ್ತಾರೆ. ಸೊ ಅಲ್ಲಿ ಅವರು ಮುತ್ತಿನ ಮಾಲೆ ಅನ್ನುವಂತ ಒಂದು ಮಾರ್ಗ ಮಾಡಿದ್ದಾರೆ, ಸ್ಟ್ರಿಂಗ್ ಆಫ್ ಪರ್ಲ್ಸ್. ಅದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಹಾಗಾದ್ರೆ ಈ ಮಲಕ್ಕಾ ಜಲಸಂಧಿ ಏನಿದೆಯಲ್ಲ, ಈ ಜಲಸಂಧಿ ಪ್ರಪಂಚದಲ್ಲಿನೇ ಬಿಜಿಯೆಸ್ಟ್ ಜಲಸಂಧಿ ಸ್ನೇಹಿತರೆ. ಹೌದಾ? ಯಾವ ಜಲಸಂಧಿ? ಮಲಕ್ಕಾ ಜಲಸಂಧಿ. ಇದು ಪ್ರಪಂಚದಲ್ಲಿನೇ ಬಿಜಿಯೆಸ್ಟ್ ಜಲಸಂಧಿ. ಅಂದ್ರೆ ಈ ಜಲಸಂಧಿಯ ಮುಖಾಂತರ ಪ್ರಪಂಚದಲ್ಲಿನೇ ಅತಿ ಹೆಚ್ಚು ಹಡಗುಗಳು ಸಂಚಾರ ಮಾಡತ್ತೆ ಮತ್ತು ಪ್ರಪಂಚದ 100% ಎಕಾನಮಿಯಲ್ಲಿ ಇದು 42% ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಅಂದ್ರೆ ಇದರ ಮುಖಾಂತರ ಸಾಗುವಂತ ಹಡಗುಗಳು. ಹೌದಾ? ಬಹಳಷ್ಟು ಜಿಯೋ ಪೊಲಿಟಿಕಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಜಲಸಂಧಿ ಸ್ನೇಹಿತರೆ. ಹಾಗಾಗಿ ಪದೇ ಈ ಮಲಕ್ಕಾ ಜಲಸಂಧಿ ಯಾವ 2 ಪ್ರದೇಶಗಳ ನಡುವೆ ಕಂಡು ಬರುತ್ತೆ ಅಂತ ಕೇಳಿದಾಗ, ಮಲಕ್ಕಾ ಜಲಸಂಧಿಯು ಸುಮಾತ್ರಾ ಮತ್ತು ಮಲೇಷ್ಯಾ ನಡುವೆ ಕಂಡು ಬರುತ್ತದೆ ಅಂತ ನಾವು ಆನ್ಸರ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಎಸ್. ಇದು ಆದ ನಂತರ ನೆಕ್ಸ್ಟ್ ನಾವು ಇಲ್ಲಿ ಹೋಗ್ಬೇಕಾಗತ್ತೆ. ನೋಡಿ, ಇಲ್ಲಿ ಒನ್ಸ್ ಅಪ್ ನಾವು ಇಲ್ಲಿ ಎಲ್ಲ ಬರ್ದಿದ್ದೇವೆ, ನೀವು ಕೂಡ ನೋಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಫಿಲಿಪೈನ್ಸ್ ದೇಶ ಬರುತ್ತೆ ಈ ಭಾಗದಲ್ಲಿ. ಯಾವ ದೇಶ ಇದೆ ಇಲ್ಲಿ? ಫಿಲಿಪೈನ್ಸ್. ಹೌದಾ? ಈಗ ನಾವು ಅದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಯಾವುದು? ಫಿಲಿಪೈನ್ಸ್ ದೇಶ. ಇದು ಈ ಭಾಗದಲ್ಲಿ ಏನಿದೆಯಲ್ಲ, ಇದು ನಮಗೆ ಇಲ್ಲಿ ಫಿಲಿಪೈನ್ಸ್ ದೇಶ ಬರುತ್ತೆ ಸ್ನೇಹಿತರೆ. ಹೌದಾ? ಯಾವುದು? ಫಿಲಿಪೈನ್ಸ್. ನಾನು ಸಿಂಪಲ್ ಒಂದೇ ಅಕ್ಷರ ಬರಿತೀನಿ ನೋಡಿ, ನೀವು ಬರ್ಕೊಳ್ಳಿ ಅದನ್ನ. ಯಾಕಂದ್ರೆ ಇಲ್ಲಿ ಪ್ಲೇಸ್ ಬಹಳಷ್ಟು ಕಡಿಮೆ ಇರುವುದರಿಂದ ಫಿಲಿಪೈನ್ಸ್ ದೇಶ ಇದು. ನಾ ಫಿಲಿ ಅಂತ ಬರ್ದೀನಿ, ನೀವು ಫಿಲಿಪೈನ್ಸ್ ಅಂತ ಬರ್ಕೊಳ್ಳಿ. ಫಿಲಿಪೈನ್ಸ್ ದೇಶ. ಅದರ ಮೇಲೆ ಇದೆ ನೋಡಿ ಸ್ನೇಹಿತರೆ, ಇದು ಒಂದು ದ್ವೀಪ ರಾಷ್ಟ್ರ ಇದೆ ನೋಡಿ, ತೈವಾನ್. ಯಾವುದು? ತೈವಾನ್. ಇದನ್ನ ನಾನು ತೈ ಅಂತ ಬರಿತೀನಿ, ತೈವಾನ್ ಅಂತ ಬರುತ್ತೆ ಸ್ನೇಹಿತರೆ. ಯಾವ್ದಿದು? ತೈವಾನ್. ಹೌದಾ? ಈಗ ಇಲ್ಲಿ ಒಂದು ಜಲಸಂಧಿ ಇದೆ ನಮಗೆ, ಇಂಪಾರ್ಟೆಂಟ್ ಜಲಸಂಧಿ. ಈ ಫಿಲಿಪೈನ್ಸ್ ಮತ್ತು ತೈವಾನ್ ನಡುವೆ ಸ್ನೇಹಿತರೆ ಇಲ್ಲಿ ಬರುವಂತ ಒಂದು ಜಲಸಂಧಿ ಇದೆ. ಯಾವ್ದಿದೆ ಅಂದ್ರ ಅಲ್ಲಿ ನಮಗೆ ಲುಜಾನ್, LUZON, ಲುಜಾನ್, LUZON, ಲುಜಾನ್ ಜಲಸಂಧಿ. ಹೌದಾ? ಇಲ್ಲಿ ಬರುವಂತ ಜಲಸಂಧಿ ಯಾವ್ದಿದೆ ನಮಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದು ಲುಜಾನ್, LUZON, ಲುಜಾನ್ ಜಲಸಂಧಿ ಸ್ನೇಹಿತರೆ. ಇದು ಈ ಲುಜಾನ್ ಜಲಸಂಧಿ ಫಿಲಿಪೈನ್ಸ್ ಮತ್ತು ತೈವಾನ್ ನಡುವೆ ಕಂಡು ಬರುವಂತದ್ದು. ಹೌದಾ? ಎಸ್. ಈಗ ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ನಾವು ಈಗ ಎಲ್ಲಿ ಹೋಗ್ಬೇಕಾಗಿದೆ ಅಂದ್ರ ಇಲ್ಲಿ ಜಪಾನ್ ದೇಶ ಇದೆ, ಇಲ್ಲಿ ದಕ್ಷಿಣ ಕೊರಿಯಾ ದೇಶ ಇದೆ ಸ್ನೇಹಿತರೆ. ಯಾವ ಕೊರಿಯಾ? ದಕ್ಷಿಣ ಕೊರಿಯಾ. ಈಗ ನೋಡಿ, ಈಗ ಇದು ನಮಗೆ ಜಪಾನ್. ಯಾವ್ದಿದು? ಜಪಾನ್ ಅಂತ ಹೇಳಿ ಇದನ್ನ ಜಪಾನ್ ದೇಶ ಸ್ನೇಹಿತರೆ. ಹೌದಾ? ಇದು ಜಪಾನ್. ಹಾಗಾದ್ರೆ ಇಲ್ಲಿ ನಮಗೆ ಇಲ್ಲಿ ಮೇಲೆ ಉತ್ತರ ಕೊರಿಯಾ ಇರುತ್ತೆ, ಇಲ್ಲಿ ಕೆಳಗಡೆಗೆ ದಕ್ಷಿಣ ಕೊರಿಯಾ ಇರುತ್ತೆ. ಇಲ್ಲಿ ದಕ್ಷಿಣ ಕೊರಿಯಾ. ಯಾವ ಕೊರಿಯಾ ಇದೆ ಇಲ್ಲಿ ಕೆಳಗಡೆಗೆ? ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾ ಅಂತ ಕರೀರಿ ಸ್ನೇಹಿತರೆ. ಯಾವ ಕೊರಿಯಾ? ದಕ್ಷಿಣ ಕೊರಿಯಾ. ಹಾಗಾದ್ರೆ ಈಗ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ನಡುವೆ ಇಲ್ಲಿ ಬರುವಂತ ಯಾವ ಜಲಸಂಧಿ ಇದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಕೊರಿಯಾ ಜಲಸಂಧಿ. ಯಾವ ಜಲಸಂಧಿ? ಕೊರಿಯಾ. ಇಲ್ಲಿ ಮಾರ್ಕ್ ಮಾಡಿ ಬರಿತೀನಿ ನೋಡಿ, ಕೊರಿಯಾ ಜಲಸಂಧಿ. ಇದನ್ನ ನೆನ್ಪಿಟ್ಕೊಳ್ಳಿ, ಕೊರಿಯಾ ಜಲಸಂಧಿ. ಹೌದಾ? ಯಾವ ಜಲಸಂಧಿ? ಕೊರಿಯಾ ಜಲಸಂಧಿ ಇದೆ ನೋಡಿ ಸ್ನೇಹಿತರೆ. ದಕ್ಷಿಣ ಕೊರಿಯಾ ಮತ್ತು ಜಪಾನ್ ದೇಶದ ನಡುವೆ ಕಂಡು ಬರುವಂತದ್ದು ಕೊರಿಯಾ ಜಲಸಂಧಿ ಇಲ್ಲಿ. ಓಕೆ. ನೆಕ್ಸ್ಟ್ ಇಷ್ಟಾದ ನಂತರ ಮತ್ತೆ ನೋಡಿ, ಅಗೇನ್ ನಮಗೆ ಇಲ್ಲಿ ಜಪಾನ್ ದೇಶ ಇದೆ. ನಾನು ಹಲವಾರು ಸರ್ತಿ ಕ್ಲಾಸ್ ದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ಜಪಾನ್ ದೇಶವು ಒಂದು 4 ದ್ವೀಪಗಳ ರಾಷ್ಟ್ರ ಅಂತ ಹೇಳಿದ್ದೀನಿ. ಅಲ್ಲಿ ಪ್ರಮುಖವಾಗಿ ಹೊಕೈಡೋ, ಹೊನ್ಸು, ಸಿಕಿಕ್ಯೂ, ಕೈಸು ಅನ್ನುವಂತ ದ್ವೀಪಗಳು ಕಂಡು ಬರುತ್ತೆ ಅಂತ ಹೇಳಿದ್ದೀನಿ. ಹೊಕೈಡೋ, ಹೊನ್ಸು, ಸಿಕಿಕ್ಯೂ ಮತ್ತು ಕೈಸು. ಹೌದಾ? ಪ್ರಮುಖ ದ್ವೀಪಗಳ ರಾಷ್ಟ್ರ ಅದು ಜಪಾನ್ ದೇಶ. ಹಾಗಾದ್ರೆ ಅಲ್ಲಿ ಹಿರೋಸಿಮಾ ಬಾಂಬ್ ಯಾವ ದ್ವೀಪದ ಮೇಲೆ ಹಾಕಿದ್ರು, ನಾಗಾಸಾಕಿ ಎದರ ಮೇಲೆ ಹಾಕಿದ್ರು, ಲಿಟಲ್ ಬಾಯ್, ಫ್ಯಾಟ್ ಮ್ಯಾನ್ ಅನ್ನುವಂತ ಹಲವಾರು ವಿಷಯಗಳು ಬರ್ತಾವೆ. ಪರ್ಟಿಕ್ಯುಲರ್ ವಾಗಿ ನಿಮಗ ಹಿರೋಸಿಮಾ ಬಾಂಬ್ ಯಾವ ದ್ವೀಪದ ಮೇಲೆ ಹಾಕಿದ್ರು?
ನಾಗಾಸಾಕಿ ಬಾಂಬ್ ಯಾವ ದ್ವೀಪದ ಮೇಲೆ ಹಾಕಿದ್ರು ಅಂತ ಕೇಳ್ಬಿಡ್ತಾರೆ. ಅವಾಗ ಆನ್ಸರ್ ಮಾಡೋದು ಡಿಫಿಕಲ್ಟಿ ಆಗತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಪ್ರತಿ ಒಂದು ಕ್ಲಾಸ್ ದಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೇವೆ. ನೀವು ಅದನ್ನ ಫಾಲೋ ಅಪ್ ಮಾಡಿದ್ರೆ ಹಿರೋಶಿಮಾ ಬಾಂಬ್ ಯಾವ ದ್ವೀಪದ ಮೇಲೆ ಹಾಕಿರ್ಬೋದು, ನಾಗಾಸಾಕಿ ಯಾವ್ದ ಮೇಲೆ ಹಾಕಿರ್ಬೋದು ಎಲ್ಲಾನು ಕೂಡ ನಾವು ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತೇವೆ. ಅದಕ್ಕ ನೀವು ವಾಚ್ ಮಾಡ್ತಾ ಇರ್ಬೇಕಾಗತ್ತೆ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಬನ್ನಿ ಇಲ್ಲಿ. ಈಗ ಜಪಾನ್ ದೇಶ ಇದೆ. ಜಪಾನ್ ದೇಶದ ಮೇಲ್ಗಡೆ ಇದೆ ನೋಡಿ ಸ್ನೇಹಿತರೆ, ಇದು ಸಣ್ಣಗಿರುವಂತ ದ್ವೀಪ. ಇದಕ್ಕೆ ಶಾಕ್ಲಿನ್ ದ್ವೀಪ ಅಂತ ಕರಿತೇವೆ. ಯಾವ ದ್ವೀಪ? ಶಾಕಲೀನ್. ಹೌದಾ? ಶಾತ್ ಬರೀರಿ, ಶಾಕಲೀನ್. ಶಾಕ್ಲಿನ್ ದ್ವೀಪ. ಯಾವ ದ್ವೀಪ ಇದೆ? ಶಾಕ್ಲಿನ್. ಈಗ ಈ ಶಾಕ್ಲಿನ್ ದ್ವೀಪ ಮತ್ತು ಈ ಜಪಾನ್ ದೇಶ ಏನಿದೆಲ್ಲ, ಇಲ್ಲಿ ನಮಗೆ ಪ್ರಮುಖವಾದಂತ ಒಂದು ಜಲಸಂಧಿ ಇದೆ ಸ್ನೇಹಿತರೆ. ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪೆರೋಯೂಸ್ ಜಲಸಂಧಿ. ಪೆರೋಯೂಸ್, PEROUSE, ಪೆರೋಯೂಸ್ ಜಲಸಂಧಿ. ಯಾವ ಜಲಸಂಧಿ? ಪೆರೋಯೂಸ್, PEROUSE, ಪೆರೋಯೂಸ್ ಜಲಸಂಧಿ. ನೀವು ಕನ್ನಡದವರು ಕೂಡ ನೀವು ಪೆರೋಯೂಸ್ ಅತ್ನು ಬರ್ಕೋಬಹುದು, ಅದ್ರೊಳಗೇನ್ ಪ್ರಾಬ್ಲಮ್ ಇಲ್ಲ. ಹೌದಾ? ಇಂಗ್ಲಿಷ್ ನಾಗನೆ ಬರ್ಕೋಬೇಕತ್ತೇನಿಲ್ಲ, ಕನ್ನಡ ಒಳಗೂ ಕೂಡ ಪೆರೋಯೂಸ್ ಜಲಸಂಧಿ ಅಂತ ಬರಿಬಹುದು ಸ್ನೇಹಿತರೆ. ಸೊ ಈಗ ಇಲ್ಲಿ ಈ ಕಡೆಗೆ ಕಂಡು ಬರುವಂತ ಪ್ರಮುಖ ಜಲಸಂಧಿಗಳು ಅದು ಇವು. ಹೌದಾ? ಇವು ಬಹಳ ಸರ್ತಿ ನಿಮಗೆ ಎಕ್ಸಾಮ್ನಾಗ ಕೇಳ್ಬಿಡ್ತಾರೆ. ಇದು ಆದ ನಂತರ ಸ್ನೇಹಿತರೆ ನಾವು ಈ ಕಡೆಗೆ ಬರ್ತೇವೆ. ಈಗ ಯಾವ ಇದು? ಇವೆಲ್ಲ ಪ್ರಮುಖವಾಗಿ ಏಷ್ಯಾ ಖಂಡದ ಕಡೆಗೆ ಕಂಡು ಬರುವಂತ ಪ್ರಮುಖ ಜಲಸಂಧಿಗಳು ಅದು. ಈಗ ನೆಕ್ಸ್ಟ್ ನಾವು ಇಲ್ಲಿ ಆಫ್ರಿಕಾ ಖಂಡ ಕಡೆಗೆ ಬರ್ಬೇಕಾಗತ್ತೆ. ಹೌದಾ? ಬನ್ನಿ ನೋಡೋಣ. ಈಗ ಆಫ್ರಿಕಾ ಖಂಡದ ಕಡೆಗೆ ಯಾವ್ಯಾವ್ದು ಪ್ರಮುಖ ಜಲಸಂಧಿ ಇದಾವೆ. ಆಫ್ರಿಕಾ ಮತ್ತು ಈ ಕಡೆ ಈಗ ನೋಡಿ ಈ ಕಡೆಗೆ ಬಂದಾಗ, ನಮಗೆ ಈ ಭಾಗದ ಕಡೆಗೆ ಬಂದಾಗ ನೈಋತ್ಯ ಏಷ್ಯಾದ ಕಡೆಗೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಜಲಸಂಧಿಗಳು ಬರುತ್ತೆ ಸ್ನೇಹಿತರೆ. ಇಲ್ಲಿ ಈಗ ಈ ಭಾಗದಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ ಒಮನ್ ದೇಶ ಬರುತ್ತೆ. ಯಾವುದು? ಈ ಭಾಗದಲ್ಲಿ ಇಲ್ಲಿ ನೋಡಿ, ಈ ಭಾಗ ಇಷ್ಟೇ ನೋಡ್ಕೊಳ್ಳಿ ನೀವು. ಇಲ್ಲಿ ಒಮನ್, OMAN, ಒಮನ್ ದೇಶ ಸ್ನೇಹಿತರೆ. ಇದು OMAN, ಒಮನ್. ಹೌದಾ? ಆಮೇಲೆ ನೆಕ್ಸ್ಟ್ ಇಲ್ಲಿ ಒಮನ್ ಇದ್ರೆ, ಈಗ ಇಲ್ಲಿ ನಿಮಗೆ ಇರಾಕ್ ದೇಶ ಇದೆ ಸ್ನೇಹಿತರೆ. ಈ ಕಡೆಗೆ ಯಾವುದು? ಇರಾಕ್ ದೇಶ ಬರುತ್ತೆ. ಯಾವ ದೇಶ? ಇರಾಕ್. ಈಗ ಒಮನ್ ಮತ್ತು ಇರಾಕ್ ನಡುವೆ ಇಲ್ಲಿ ಪರ್ಷಿಯನ್ ಖಾರಿ ಇದೆ. ಮತ್ತೆ ಈ ಪಾಯಿಂಟ್ ನೋಡಿ, ನಾ ಬ್ಲಾಕ್ ಕಲರ್ ಅಲ್ಲಿ ಹಾಕ್ತೀನಿ ನೋಡಿ. ಈಗ ಈ ಪಾಯಿಂಟ್ ಏನಿದೆಲ್ಲ, ಈ ಭಾಗದಲ್ಲಿ ಒಂದು ಜಲಸಂಧಿ ಇದೆ. ಇವು ಎರಡರ ನಡುವೆ, ಇರಾಕ್ ಮತ್ತು ಒಮನ್ ನಡುವೆ ಹರ್ಮುಂಜ್ ಜಲಸಂಧಿ. ಯಾವ ಜಲಸಂಧಿ ಇದೆ ಅಲ್ಲಿ? ಹರ್ಮುಂಜ್. ಬಹಳ ಇಂಪಾರ್ಟೆಂಟ್, ಬಹಳ ಸತ್ಯ ಕ್ವಶನ್ಸ್ ಕೇಳ್ತಾರೆ. ಯಾವ್ದಿದೆ ಇಲ್ಲಿ? ಹರ್ಮುಂಜ್ ಜಲಸಂಧಿ ಅಂತ ಕರಿತೇವೆ ಸ್ನೇಹಿತರೆ. ಇವು ಎರಡರ ನಡುವೆ ಹರ್ಮುಂಜ್. ಯಾವುದು? ಹರ್ಮುಂಜ್ ಜಲಸಂಧಿ. ಹರ್ಮುಂಜ್ ಜಲಸಂಧಿ ಅಂತ ಕರೀರಿ. ಹರ್ಮುಂಜ್ ಏನಿದೆ? ಸೊ ಈ ಹರ್ಮುಂಜ್ ಜಲಸಂಧಿ ಇದೆ ಸ್ನೇಹಿತರೆ. ಹರ್ಮುಂಜ್ ಜಲಸಂಧಿ. ಹೌದಾ? ಇರಾಕ್ ಮತ್ತು ಒಮನ್ ನಡುವೆ. ಇದು ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ನಿಮ್ PC ಎಕ್ಸಾಮ್ ದಲ್ಲಿ ಕೇಳಿದಾರೆ ಇದನ್ನ. ಹೌದಾ? ಸೊ PSI ಒಳಗೂ ಕೇಳಿದ್ದಾರೆ. ಅದಕ್ಕೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಆದ ನಂತರ ನೆಕ್ಸ್ಟ್ ಇಲ್ಲಿ ಬನ್ನಿ. ನೆಕ್ಸ್ಟ್ ಈಗ ಇಲ್ಲಿ ನೋಡಿ, ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ, ಈಗ ಇಲ್ಲಿ ನಮಗೆ ಈ ಭಾಗದಲ್ಲಿ ಇಲ್ಲಿ ಜಿಬೌಟಿ ದೇಶ ಬರುತ್ತೆ. ಯಾವ ದೇಶ? ಜಿಬೌಟಿ. ಇಲ್ಲಿ ಬರೀತೀನಿ ನೋಡಿ ಸ್ನೇಹಿತರೆ, ಜಿಬೌಟಿ. ಯಾವ ಬೌಟಿ? ಜಿಬೌಟಿ. ಮತ್ತು ಇಲ್ಲಿ ನಮಗೆ ಯಮನ್ ದೇಶ. ಯಮನ್ ದೇಶ, YEMAN, ಯಮನ್. ಹೌದಾ? YEMAN, ಯಮನ್ ದೇಶ. YEMAN, ಯಮನ್ ದೇಶ. ಈಗ ನೋಡಿ ಇಲ್ಲಿ ಇವು ಎರಡರ ನಡುವೆ ಇಲ್ಲಿ ಬರುವಂತ ಜಲಸಂಧಿ, ಇವೆರಡರ ನಡುವೆ ಯಾವುದು? ಈಗ ನೋಡಿ ಜಿಬೌಟಿ ಮತ್ತು ಯಮನ್ ದೇಶದ ನಡುವೆ, ಇವೆರಡರ ನಡುವೆ ಇಲ್ಲಿ ಬರುವಂತ ಜಲಸಂಧಿ ಯಾವ ಜಲಸಂಧಿ ಆಗಿರ್ಬೋದು? ಗೆಸ್ ಮಾಡಿ ನೋಡೋಣ. ಮ್ಯಾಂಡೇಬ್ ಜಲಸಂಧಿ. ಯಾವುದು? ಮ್ಯಾಂಡೇಬ್ ಸ್ನೇಹಿತರೆ. ಮ್ಯಾಂಡೇಬ್ ನೆನ್ಪಿಟ್ಕೋರಿ. ಲಾಯಿಬ್ ಮ್ಯಾಂಡೇಬ್ ಅಂತ ಕರಿತೇವೆ ನಾವು ಅದನ್ನ. ಲಾಯಿಬ್ ಮ್ಯಾಂಡೇಬ್. ನೀವು ಮ್ಯಾಂಡೇಬ್ ಜಲಸಂಧಿ ಅಂತ ನೆನ್ಪಿಟ್ಕೊಳ್ಳಿ. ಮ್ಯಾಂಡೇಬ್. ಹೌದಾ? ಸೊ ಇದನ್ನು ಕೂಡ ಕ್ವಶನ್ಸ್ ಕೇಳಿದ್ದಾರೆ ಸ್ನೇಹಿತರೆ. ಅವಾಗ ಇದ್ರ ಈ ಮ್ಯಾಂಡೇಬ್ ಜಲಸಂಧಿ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ರೆ ಗೊತ್ತಾ? ಅವ್ರ ದೇಶಗಳ ನಡುವೆ ಕೇಳಿಲ್ಲ ನಿಮಗ. ಅವ್ರು ಏನ್ ಕೇಳಿದ್ರ ಅಂದ್ರೆ ರೆಡ್ ಸಿ ಮತ್ತು ಗಲ್ಫ್ ಆಫ್ ಎಡನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಈಗ ನೋಡಿ, ಇಲ್ಲಿ ರೆಡ್ ಸಿ ಬರುತ್ತೆ ನಮಗೆ ಇಲ್ಲಿ. ಆಮೇಲೆ ಇಲ್ಲಿ ಗಲ್ಫ್ ಆಫ್ ಎಡನ್ ಅಂತ ಬರುತ್ತೆ. ಎಡನ್ ಖಾರಿ ಅಂತ ಬರುತ್ತೆ ಈ ಭಾಗದಲ್ಲಿ. ಇಲ್ಲಿ ಸೋಮಾಲಿಯಾ ದೇಶನೂ ಇದೆ. ಈ ತುದಿ ಒಳಗ ಎಡನ್ ಖಾರಿ ಇದೆ, ಇಲ್ಲಿ ರೆಡ್ ಸಿ ಬರುತ್ತೆ. ಅವ್ರ ಕ್ವಶನ್ಸ್ ಏನ್ ರೈಸ್ ಮಾಡಿದಾರೆ ಗೊತ್ತಾ? ಈಗ ನೋಡಿ, ಮ್ಯಾಂಡೇಬ್ ಜಲಸಂಧಿ ಈ ಎರಡು ಜಲಭಾಗಗಳನ್ನು ಸಂಪರ್ಕ ಕೊಡುತ್ತದೆ. ಹಾಗಾದ್ರೆ ಯಾವ ಭಾಗಗಳನ್ನು ಸಂಪರ್ಕ ಕೊಡುತ್ತೆ?
ರೆಡ್ ಸಿ ಮತ್ತು ಗಲ್ಫ್ ಆಫ್ ಎಡನ್. ಹೌದಾ? ಇವುಗಳನ್ನು ಕೊಟ್ಟಿದ್ರು. ಆಪ್ಷನ್ ಆಗ ಅವ್ರು ಬೇರೆ 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 ರೀತಿಯಲ್ಲಿ ಕೊಟ್ಟಿದ್ರು. ಬೇಕಾದ್ರೆ ನೀವು ಪ್ರಿವಿಯಸ್ ಕ್ವಶನ್ ಪೇಪರ್ ತಗೊಳ್ಳಿ, ಅದನ್ನ ಸಾಲ್ವ್ ಮಾಡಿ, ಮತ್ತೆ ಇದನ್ನು ಕೂಡ ನೋಡಿ. ಬಹಳಷ್ಟು ಯೂಸ್ ಆಗತ್ತೆ ಸ್ನೇಹಿತರೆ. ಹೌದಾ? ನಾವು ನೇರವಾಗಿ ಸಿಲೆಬಸ್ಗೆ ಹಿಟ್ ಮಾಡ್ತೇವೆ. ನೀವು ಕೂಡ ನೇರವಾಗಿ ಸಿಲೆಬಸ್ಗೆ ಹಿಟ್ ಮಾಡಿ, ನೇರವಾಗಿ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ. ಹೌದಾ? ನೇರವಾಗಿ ಇದನ್ನ ತಿಳ್ಕೊಳ್ಳೋ ಮುಖಾಂತರ ಅಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರ, ನೀವು ದಿನ ಪ್ರಾಕ್ಟೀಸ್ ಮಾಡುವಂತ ಕ್ವಶನ್ ಪೇಪರ್ಗಳು ಆಗಿರ್ಬೋದು. ಸೊ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಹೌದಾ? ನೆಕ್ಸ್ಟ್ ಇಷ್ಟ ಆದ ನಂತರ ಇಲ್ಲಿ ಬನ್ನಿ. ಈಗ ಇಂಪಾರ್ಟೆಂಟ್, ಬಹಳಷ್ಟು ಇಂಪಾರ್ಟೆಂಟ್ ಕೂಡ ಇರುವಂತ ಜಲಸಂಧಿ ಒಂದು. ಈಗ ಇದು ಆಫ್ರಿಕಾ ಖಂಡ ಇದೆ ಸ್ನೇಹಿತರೆ. ನಮಗೆ ಯಾವ ಖಂಡ ಇದೆ? ಇದು ಆಫ್ರಿಕಾ ಖಂಡ. ಹೌದಾ? ಯಾವ ಖಂಡ ಇರ್ಬೋದು? ಆಫ್ರಿಕಾ. ಇದು ನಮಗೆ ಆಫ್ರಿಕಾ ಖಂಡ ಇದೆ ಸ್ನೇಹಿತರೆ. ಇದು ಆಫ್ರಿಕಾ ಖಂಡ ಇದೆ. ಇದು ಯುರೋಪ್ ಖಂಡ ಇದೆ ನಮಗೆ. ಯಾವುದು? ಯುರೋಪ್. ಹೌದಾ? ಈಗ ಇದು ಆಫ್ರಿಕಾ ಖಂಡ ಇದೆ, ಇದು ಯುರೋಪ್ ಖಂಡ ಇದೆ. ಈಗ ಈ ಎರಡು ಖಂಡಗಳ ನಡುವೆ ಇಲ್ಲಿ ಒಂದು ಜಲಸಂಧಿ ಬರುತ್ತೆ. ನೀವು ಹೇಳ್ಬಹುದು, ನನಗೆ ಕಮೆಂಟ್ ಮಾಡಿನೂ ಕೂಡ ಹೇಳ್ಬಹುದು. ಬಹಳ ಇಂಪಾರ್ಟೆಂಟ್, ಪದೇ ಪದೇ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ ನಮಗೆ. ಈಗ ನೋಡಿ, ಇವೆರಡರ ನಡುವೆ ಇಲ್ಲಿ ನಮಗೆ ಒಂದು ಜಲಸಂಧಿ ಬರುತ್ತೆ ಸ್ನೇಹಿತರೆ. ಇವೆರಡು ಖಂಡಗಳ ನಡುವೆ, ಯುರೋಪ್ ಮತ್ತು ಆಫ್ರಿಕಾ. ಆಮೇಲೆ ಈ ಜಲಸಂಧಿ ಏನಿದೆಲ್ಲ, ಇದು ಈ ಕಡೆ ಇರುವಂತ ಮೆಡಿಟೇರಿಯನ್ ಸಮುದ್ರ, ಈ ಕಡೆ ಇರುವಂತ ಅಟ್ಲಾಂಟಿಕ್ ಸಮುದ್ರನು ಕೂಡ ಸಂಪರ್ಕ ಕೊಡುತ್ತೆ. ಈ ರೀತಿ ಸಂಪರ್ಕ ಕೊಡುತ್ತೆ. ಯಾವ ರೀತಿ? ಈ ರೀತಿ. ಹೌದಾ? ಈಗ ಸಂಪರ್ಕ ಕೊಡೋದು ಗೊತ್ತಿದೆ ನಿಮಗೆಲ್ಲ. ಹೌದಾ? ಸೊ ಹಾಗಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಈ ಮೆಡಿಟೇರಿಯನ್ ಸಮುದ್ರ ಏನಿದೆಲ್ಲ ಇಲ್ಲಿರುವಂತದ್ದು, ಮತ್ತು ಈ ಕಡೆ ಬರುವಂತ ಅಟ್ಲಾಂಟಿಕ್ ಮಹಾಸಾಗರ ಏನಿದೆಲ್ಲ, ಇವೆರಡನ್ನು ಸಂಪರ್ಕ ಕೊಡುವಂತ ಯಾವ್ದಾದ್ರು ಒಂದು ಜಲಸಂಧಿ ಇದ್ರೆ ಅದಕ್ಕೆ ನಾವು ಜಿಬ್ರಾಲ್ಟರ್ ಜಲಸಂಧಿ ಅಂತ ಕರಿತೇವೆ. ಯಾವುದು? ಜಿಬ್ರಾಲ್ಟರ್. ಹೌದಾ? ಜಿಬ್ರಾಲ್ಟರ್ ಜಲಸಂಧಿ ಅಂತ ಕರಿತೇವೆ. ಯಾವ ಜಲಸಂಧಿ? ಜಿಬ್ರಾಲ್ಟರ್ ಜಲಸಂಧಿ ಅಂತ ಕರಿತೇವೆ ಸ್ನೇಹಿತರೆ. ಈಗ ಈ ಜಲಸಂಧಿ ಏನಿದೆಲ್ಲ, ಇದಕ್ ನಾವು ಕೀ ಟು ಮೆಡಿಟೇರಿಯನ್ ಸಿ ಅಂತ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ? ಕೀ ಟು ಮೆಡಿಟೇರಿಯನ್. ಅಂದ್ರ ಈ ಅಟ್ಲಾಂಟಿಕ್ ಮಹಾಸಾಗರದಿಂದ ಈ ಕಡೆ ಮೆಡಿಟೇರಿಯನ್ ಸಮುದ್ರ ಮುಖಾಂತರ ಹಾದು ಬಂದು ಈ ಕಡೆ ಮೆಡಿಟೇರಿಯನ್ ಮತ್ತು ರೆಡ್ ಸಿ ನಡುವೆ ಇಲ್ಲಿ ಸುಯೆಸ್ ಕಾಲುವೆ ಬರುತ್ತೆ. ಈ ಕಾಲುವೆ ಮುಖಾಂತರ ಅದು ರೆಡ್ ಸಿಗ್ ಬಂದು ನೆಕ್ಸ್ಟ್ ಈ ಕಡೆ ಅರೇಬಿಯನ್ ಸಿಗ್ ಬರ್ಬೋದು, ಮತ್ತೆ ಈ ಕಡೆ ಭಾರತಕ್ಕೂ ಕೂಡ ಬರ್ಬೋದು. ಸೊ ಹಾಗಾಗಿ ಇದಕ್ ನಾವು ಈ ಜಿಬ್ರಾಲ್ಟರ್ ಜಲಸಂಧಿ ಇದೆಯಲ್ಲ, ಇದಕ್ ನಾವು ಕೀ ಟು ಮೆಡಿಟೇರಿಯನ್ ಅಂತ ಕರಿತೇವೆ ಸ್ನೇಹಿತರೆ. ಇದು ಆಫ್ರಿಕಾ ಖಂಡ ಮತ್ತು ಯುರೋಪ್ ಖಂಡದ ನಡುವೆ ಕಂಡು ಬರುವಂತದ್ದು. ಹಾಗಾದ್ರೆ ಅವ್ರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಕ್ವಶನ್ಸ್ ಕೇಳ್ತಾರೆ. ಖಂಡಗಳು ಕೇಳಲಿಕ್ಕಂದ್ರೆ ಯಾವ ಎರಡು ದೇಶಗಳ ನಡುವೆ ಈ ಜಿಬ್ರಾಲ್ಟರ್ ಜಲಸಂಧಿ ಇದೆ ಅಂತ ಕೇಳ್ತಾರೆ. ಹೌದಾ? ಖಂಡಗಳು ಕೇಳಲಿಕ್ಕಂದ್ರೆ ಏನ್ ಕ್ವಶನ್ಸ್ ಕೇಳ್ತಾರೆ ಅವರು? ಯಾವ ಎರಡು ದೇಶಗಳ ನಡುವೆ ಈ ಜಲಸಂಧಿ ಇದೆ ಅಂತ ಕೇಳಿದಾಗ ನಾವು ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಅವಾಗ ಆ ದೇಶಗಳ ಹೆಸರುಗಳನ್ನು ನಾವು ಹೇಳ್ಬೇಕಾಗತ್ತೆ. ಇಲ್ಲಿ ಮೊರ್ಯಾಕೋ ದೇಶ ಇರುತ್ತೆ ಸ್ನೇಹಿತರೆ. ಯಾವುದು? ಮೊರ್ಯಾಕೋ. ಯಾವುದು? ಮೊರ್ಯಾಕೋ ದೇಶ. ಮೊರ್ಯಾಕೋ ದೇಶ. ಆಮೇಲೆ ಇಲ್ಲಿ ನಮಗೆ ಸ್ಪೇನ್. ಯಾವುದು? ಸ್ಪೇನ್ ದೇಶ ಸ್ನೇಹಿತರೆ. ಸ್ಪೇನ್ ಅಂತ ಕರಿತೇವೆ ನಾವು. ಸ್ಪೇನ್. ಮೊರ್ಯಾಕೋ ಮತ್ತು ಸ್ಪೇನ್ ದೇಶದ ನಡುವೆ ಯಾವ ಜಲಸಂಧಿ? ಜಿಬ್ರಾಲ್ಟರ್ ಜಲಸಂಧಿ. ಅಥವಾ ಯುರೋಪ್ ಮತ್ತು ಆಫ್ರಿಕಾ ಖಂಡದ ನಡುವೆ ಯಾವ ಜಲಸಂಧಿ? ಜಿಬ್ರಾಲ್ಟರ್ ಜಲಸಂಧಿ. ದೇಶಗಳು ಕೇಳಿದ್ರು ಆನ್ಸರ್ ಮಾಡಬೇಕು, ಖಂಡಗಳನ್ನು ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಎಸ್. ಇದು ಆದ ನಂತರ ನೆಕ್ಸ್ಟ್ ಬನ್ನಿ, ಇಲ್ಲಿ ನಾವು ಮೇಲ್ಗಡೆಗೆ ಹೋಗ್ಬೇಕಾಗತ್ತೆ. ಈಗ ಈ ಜಿಬ್ರಾಲ್ಟರ್ ಜಲಸಂಧಿ ಆದ ನಂತರ ಸ್ನೇಹಿತರೆ ಇಲ್ಲಿ ಬನ್ನಿ. ಈಗ ಇದು ನಮಗೆ ಗ್ರೀನ್ಲ್ಯಾಂಡ್ ಇದೆ ನೋಡಿ. ಯಾವ ಲ್ಯಾಂಡ್? ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ಪ್ರಪಂಚದಲ್ಲಿನೇ ಅತಿ ದೊಡ್ಡ ದ್ವೀಪ ಸ್ನೇಹಿತರೆ ಇದು ಗ್ರೀನ್ಲ್ಯಾಂಡ್. ಹೌದಾ? ಇಂಥ ಟಾಪ್ 10 ಲಾರ್ಜೆಸ್ಟ್ ಐಲ್ಯಾಂಡ್ ಎಲ್ಲಾನು ನಾನು ಹೇಳ್ತೀನಿ, ಹಂತ ಹಂತವಾಗಿ ಹೇಳ್ಕೊತ ಬರ್ತೀನಿ ಸ್ನೇಹಿತರೆ. ಹೌದಾ? ಸೊ ಹಾಗಾದ್ರೆ ಇದು ಗ್ರೀನ್ಲ್ಯಾಂಡ್ ಇದೆ, ಅದರ ಕೆಳಗಡೆಗೆ ಇರುವಂತದ್ದು ಇದು ಐಸ್ಲ್ಯಾಂಡ್ ಸ್ನೇಹಿತರೆ. ಯಾವ ಲ್ಯಾಂಡ್? ಐಸ್ಲ್ಯಾಂಡ್. ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್. ಹೌದಾ? ಹಾಗಾದ್ರೆ ಈಗ ಈ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ನಡುವೆ ಒಂದು ಜಲಸಂಧಿ ಇದೆ ಸ್ನೇಹಿತರೆ. ಇದಕ್ಕೆ ನಾವು ಡೆನ್ಮಾರ್ಕ್ ಜಲಸಂಧಿ ಅಂತ ಕರಿತೇವೆ. ಯಾವ ಜಲಸಂಧಿ? ಡೆನ್ಮಾರ್ಕ್. ಹೌದಾ? ಡೆನ್ಮಾರ್ಕ್. ಡೆನ್ಮಾರ್ಕ್ ಅಂತ ಹೇಳಿ, ಯಾವ ಮಾರ್ಕ್ ಅಂತ ಹೇಳ್ತೀರಿ? ಡೆನ್ಮಾರ್ಕ್ ಜಲಸಂಧಿ ಅಂತ ಕರಿಬೇಕಾಗತ್ತೆ ನೀವು. ಡೆನ್ಮಾರ್ಕ್ ಜಲಸಂಧಿ. ಸೊ ಒನ್ ಥಿಂಗ್ ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನ್ ಮಾಡ್ರಿ ಅಂದ್ರೆ ನಾ ಯಾವ ರೀತಿ ಹೇಳ್ಕೊತ ಹೋಗ್ತೀನಿ ಆ ರೀತಿ ನೀವು ಆ ಪ್ರದೇಶ ಮತ್ತು ಆ ಜಲಸಂಧಿ ಯಾವುದನ್ನು ಬೇರ್ಪಡಿಸತ್ತೆ ಅಂತ ನೋಟ್ ಮಾಡ್ಕೊಂತ ಹೋಗಿ ಸ್ನೇಹಿತರೆ. ನಿಮಗೆ ಬಹಳಷ್ಟು ಯೂಸ್ ಆಗತ್ತೆ. ನಂದಿದು ಕಳಕಳಿಯ ವಿನತಿ ನಿಮಗೆ. ಯಾಕಂದ್ರೆ ವಿದಿನ್ ಶಾರ್ಟ್ ಪೀರಿಯಡ್ ಒಳಗ ನೀವು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ನೀವು ನನ್ನಂಗ್ PhD ಮಾಡ್ಬೇಕಾಗಿಲ್ಲ ಸ್ನೇಹಿತರೆ. ಹೌದಾ? ನೀವು ವಿದಿನ್ ಶಾರ್ಟ್ ಪೀರಿಯಡ್ನ್ಯಾಗ ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ನೀವು ಒಂದು ಶಾರ್ಟ್ ಆಗಿ ನೋಟ್ಸ್ ಮಾಡ್ಕೊಂಡು ಈ ಎಲ್ಲಾ ವಿಡಿಯೋಗಳನ್ನು ವಾಚ್ ಮಾಡಿ ಶಾರ್ಟ್ ಆಗಿ ಅದನ್ನ ಹೇಳುವಾಗ ಬರ್ಕೊಂಡು
ಅದನ್ನ ನೀವು ರಿವಿಷನ್ ಮಾಡ್ತಾ ಇದ್ರೆ ಖಂಡಿತವಾಗಿನೂ ಆ ಭಗವಂತನ ಆಶೀರ್ವಾದ ಇರುತ್ತೆ ಸ್ನೇಹಿತರೆ, ನಿಮಗ್ ಜಾಬ್ ಆಗತ್ತೆ. ಹೌದಾ? ತಂದೆ ತಾಯಿಗಳ ಆಶೀರ್ವಾದನೂ ಕೂಡ ಇರುತ್ತೆ ಅದ್ರ ಜೊತೆಗೆ, ನಿಮಗೆ ಖಂಡಿತವಾಗಿನೂ ಒಳ್ಳೇದಾಗತ್ತೆ. ಸೊ ಅದಕ್ಕ ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ. ಈಗ ನೆಕ್ಸ್ಟ್ ಇಲ್ಲಿ ಬನ್ನಿ. ಇಷ್ಟಾದ ನಂತರ ನಮಗೆ ನಾವು ಇದೇ ಅಗೇನ್ ಈ ಗ್ರೀನ್ಲ್ಯಾಂಡ್ ಇದೆ ಸ್ನೇಹಿತರೆ. ಆಮೇಲೆ ನಿಮಗ ಈ ದ್ವೀಪ ಕಾಣ್ತಾ ಇರಬಹುದು. ಈಗ ನೋಡಿ, ಇದನ್ನ ನಾ ಮಾರ್ಕ್ ಮಾಡ್ತೀನಿ. ಈ ರೀತಿ ದ್ವೀಪ ಇದೆ ಸ್ನೇಹಿತರೆ ಇಲ್ಲಿ. ಹೌದಾ? ಈಗ ಗ್ರೀನ್ಲ್ಯಾಂಡ್ ಈ ದ್ವೀಪಕ್ಕೆ ನಾವು ಏನಂತ ಕರಿತೇವೆ ಅಂದ್ರ ಎಲ್ಸ್ಮೇರ್ ದ್ವೀಪ ಅಂತ ಕರಿತೇವೆ ಸ್ನೇಹಿತರೆ. ಯಾವ ದ್ವೀಪ? ಎಲ್ಸ್. ಹೌದಾ? ಎಲ್ಸ್ಮೇರ್ ಅಂತ ಹೇಳಿ. ಎಲ್ಸ್ಮೇರ್ ಯಾವ ಮೇರ? ಎಲ್ಸ್ಮೇರ್ ದ್ವೀಪ ಇದು. ಇದು ಗ್ರೀನ್ಲ್ಯಾಂಡ್. ಹಾಗಾದ್ರೆ ಈಗ ಇಲ್ಲಿ ನೋಡಿ, ಈ ಗ್ರೀನ್ಲ್ಯಾಂಡ್ ಮತ್ತು ಈ ಎಲ್ಸ್ಮೇರ್ ದ್ವೀಪದ ನಡುವೆ ಇಲ್ಲಿ ಒಂದು ಗ್ಯಾಪ್ ಇದೆ ಸ್ನೇಹಿತರೆ. ಇಲ್ಲಿ ಒಂದು ಜಲಸಂಧಿ ಇದೆ, ನರೇಸ್ ಜಲಸಂಧಿ. ನರೇಸ್ ಯಾವುದು? ನರೇಸ್ ಜಲಸಂಧಿ ಅಂತ ಬರುತ್ತೆ ಸ್ನೇಹಿತರೆ. ನರೇಸ್ ಅನ್ನುವಂತ ಜಲಸಂಧಿ ಗ್ರೀನ್ಲ್ಯಾಂಡ್ ಮತ್ತು ಎಲ್ಸ್ಮೇರ್ ದ್ವೀಪಗಳನ್ನು ಬೇರ್ಪಡಿಸುವಂತ ಪ್ರಮುಖ ಜಲಸಂಧಿ ಸ್ನೇಹಿತರೆ. ಸೊ ಅದಕ್ಕ ಈ ಜಲಸಂಧಿಯನ್ನು ನೀವು ಏನ್ ಮಾಡ್ಬೇಕಾಗಿದೆ ಅಂದ್ರ ನೆನ್ಪಿಟ್ಕೋಬೇಕಾಗಿದೆ. ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಹೌದಾ? ಎಸ್. ಈಗ ಅದು ಆದ ನಂತರ ಇಲ್ಲಿ ಬನ್ನಿ. ಅಗೇನ್ ಗ್ರೀನ್ಲ್ಯಾಂಡ್ ಸ್ನೇಹಿತರೆ. ಆಮೇಲೆ ಅದ್ರ ಬಾಜು ಇಲ್ಲಿ ಇದೆ ನೋಡ್ರಿ ಒಂದು ದ್ವೀಪ. ಇದು ನಾ ಮಾರ್ಕ್ ಮಾಡ್ತೀನಿ ನೋಡಿ ಇದನ್ನ. ಈ ರೀತಿ ಒಂದು ದ್ವೀಪ ಇದೆ ಸ್ನೇಹಿತರೆ. ಇದಕ್ಕೆ ನಾವು ಬೇಫಿನ್ ದ್ವೀಪ ಅಂತ ಕರಿತೇವೆ. ಯಾವ ದ್ವೀಪ? ಬೇಫಿನ್. BAFFIN. ಹೌದಾ? BAFFIN. ಬೇಫಿನ್ ದ್ವೀಪ ಮತ್ತು ಗ್ರೀನ್ಲ್ಯಾಂಡ್, ಇವು ಎರಡರ ನಡುವೆ ಯಾವ ಜಲಸಂಧಿ ಇರ್ಬೋದು ಹೇಳಿ ನೋಡೋಣ. ಗೆಸ್ ಮಾಡಿ ನೋಡೋಣ. ಎಸ್, ಕೆಲವೊಬ್ರು ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಕೆಲವೊಬ್ರು ಕನ್ಫ್ಯೂಸ್ ಇದೆ ಸರ್ ಅಂತ ಇದ್ದೀರಿ. ಹಂಗೇನ್ ಇರಂಗಿಲ್ಲ ಸ್ನೇಹಿತರೆ. ನೀವು ಈಗ ನೋಡಿ, ಈಗ ಸೊ ಕೆಲವೊಮ್ಮೆ ನೋಡಿದ್ರೆ ಅಂದ್ರೆ ಕಮೆಂಟ್ಗಳು ಬರ್ತಾ ಇರ್ತಾವೆ. ಬಹಳಷ್ಟು ಜನ ಪಾಸಿಟಿವ್ ಆನ್ಸರ್ ಮಾಡಿರ್ತಾರೆ. ಕೆಲವೊಬ್ರು ನಮಗ್ ಗೊತ್ತಿಲ್ಲ ಸರ್ ಅಂತಿರ್ತಾರೆ. ಹೌದಾ? ಸೊ ಅದಕ್ಕ ಈಗ ನೋಡಿ, ನಾವು ಎಲ್ಲರಿಗೂ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಅದಕ್ಕ ನೀವು ಕೂಡ ಇದನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳೋ ಮುಖಾಂತರ ನೆನ್ಪಿಟ್ಕೋಬಹುದು. ಈಗ ನೋಡಿ, ಬೇಫಿನ್ ಮತ್ತು ಗ್ರೀನ್ಲ್ಯಾಂಡ್ ಇವೆರಡರ ನಡುವೆ ಇಲ್ಲಿ ಡೇವಿಸ್ ಜಲಸಂಧಿ ಅಂತ ಬರುತ್ತೆ ಸ್ನೇಹಿತರೆ. ಅದನ್ನ ಬಳಕೊಳ್ಳಿ. ಯಾವುದು? ಡೇವಿಸ್. ಹಾಗಾದ್ರೆ ಈ ಜಲಸಂಧಿಯ ಏನು ವಿಶೇಷತೆ ಇದೆ ಅಂದ್ರ, ಈ ಡೇವಿಸ್ ಜಲಸಂಧಿ ಸ್ನೇಹಿತರೆ ಇದು ಪ್ರಪಂಚದಲ್ಲಿನೇ ಅತಿ ದೊಡ್ಡ ಜಲಸಂಧಿ. ಹೌದಾ? ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಪ್ರಪಂಚದಲ್ಲಿನೇ ಅತಿ ದೊಡ್ಡ ಜಲಸಂಧಿ ಯಾವ್ದಿದೆ ಅಂತ ಕೇಳಿದ್ರೆ ಡೇವಿಸ್ ಜಲಸಂಧಿ. ಅದು ಗ್ರೀನ್ಲ್ಯಾಂಡ್ ಮತ್ತು ಬೇಫಿನ್ ದ್ವೀಪದ ನಡುವೆ ಕಂಡು ಬರುವಂತದ್ದು. ಈಗ ನೋಡಿ, ಇಲ್ಲಿ ಈ ಗ್ರೀನ್ಲ್ಯಾಂಡ್ ಏನಿದೆಲ್ಲ ಇದರ ಸುತ್ತಲೂ ಎಷ್ಟು 3 ಜಲಸಂಧಿಗಳು ಇದಾವೆ ಸ್ನೇಹಿತರೆ. ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಅನ್ನು ಬೇರ್ಪಡಿಸುವಂತ ಜಲಸಂಧಿ ಈಗ ನೋಡಿ ಡೆನ್ಮಾರ್ಕ್ ಜಲಸಂಧಿ. ಹೌದಾ? ಆಮೇಲೆ ನೆಕ್ಸ್ಟ್ ಗ್ರೀನ್ಲ್ಯಾಂಡ್ ಮತ್ತು ಎಲ್ಸ್ಮೇರ್ ದ್ವೀಪವನ್ನು ಬೇರ್ಪಡಿಸುವಂತ ಜಲಸಂಧಿ ನರೇಸ್ ಜಲಸಂಧಿ ಸ್ನೇಹಿತರೆ. ಗ್ರೀನ್ಲ್ಯಾಂಡ್ ಮತ್ತು ಬೇಫಿನ್ ದ್ವೀಪವನ್ನು ಬೇರ್ಪಡಿಸುವಂತ ಜಲಸಂಧಿ ಡೇವಿಸ್ ಜಲಸಂಧಿ. ಇದು ಪ್ರಪಂಚದಲ್ಲಿನೇ ಅತಿ ದೊಡ್ಡ ಜಲಸಂಧಿ. ಹೌದಾ? ಸೊ ಅದಕ್ಕ ನೀವು ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಷ್ಟ ಆದ ನಂತರ ನೆಕ್ಸ್ಟ್ ನೋಡಿ, ಇಲ್ಲಿ ಬನ್ನಿ. ಕೆಳಗಡೆಗೆ ನಾವು ಇಲ್ಲಿ ನಮಗೆ ಇದು ದ್ವೀಪ ಏನಿದೆಯಲ್ಲ ಸ್ನೇಹಿತರೆ, ಇದು ಕ್ಯೂಬಾ. ಇದು ಕ್ಯೂಬಾ ಸಣ್ಣ ದೇಶ ಇದೆ. ಇದು ಕ್ಯೂಬಾ. ಇಲ್ಲಿ ಕ್ಯೂಬಾ ಬರುತ್ತೆ, ಇಲ್ಲಿ ಜಮೈಕಾ ಬರುತ್ತೆ. ಇಲ್ಲಿ ಇದು ಜಮೈಕಾ, ಇದು ಕ್ಯೂಬಾ, ಇದು ನಮಗೆ ಡೊಮಿಕಾನ್ ರಿಪಬ್ಲಿಕ್ ಮತ್ತು ವೆಸ್ಟ್ ಇಂಡೀಸ್ ದ್ವೀಪಗಳು ಇಲ್ಲೇ ಬರ್ತಾವೆ. ಈಗ ನೋಡ್ರಿ, ಕಿರಣ್ ಪೋಲಾರ್ಡ್, ಕ್ರಿಸ್ ಗೇಲ್ ಅಂತಿರಲ್ಲ ನೀವು, ಆ ಕೆರೆಬಿಯನ್ ಪ್ಲೇಯರ್ಸ್ ವೆಸ್ಟ್ ಇಂಡೀಸ್ ದ್ವೀಪಗಳು ಇಲ್ಲೇ. ಹೌದಾ? ಸೊ ಹಾಗಾಗಿ ಇಲ್ಲಿ ನೀವು ವಿಚಾರ ಮಾಡ್ಬೇಕಾಗಿದೆ. ಇದು ಕ್ಯೂಬಾ ಇದೆ ಸ್ನೇಹಿತರೆ. ಇದು ಕ್ಯೂಬಾ ದ್ವೀಪ, ಸಣ್ಣ ದೇಶ ಕ್ಯೂಬಾ. ಹೌದಾ? ಈ ಕ್ಯೂಬಾ ಏನಿದೆಯಲ್ಲ ಅತಿ ಹೆಚ್ಚು ಸಕ್ಕರೆ ಗಡ್ಡೆಗಳನ್ನು ಉತ್ಪಾದನೆ ಮಾಡುತ್ತೆ. ಅದಕ್ಕೆ ನಾವು ಈ ಕ್ಯೂಬಾಕ್ ನಾವು ಸಕ್ಕರೆ ಬಟ್ಟಲು ಅಂತ ಕೂಡ ಕರಿತೇವೆ ಸ್ನೇಹಿತರೆ. ಹಾಗಾಗಿ ಈ ಕ್ಯೂಬಾ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ USA ಬರುತ್ತೆ ನಮಗೆ. ಈ USA ಒಂದು ಭಾಗ ಇಲ್ಲಿ ಹಿಂಗ್ ಕೆಳಗಡೆಗೆ ಚಾಚಿದೆ ನೋಡಿ. ಇಲ್ಲಿ USA ಬರುತ್ತೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಸ್ನೇಹಿತರೆ. ಹಾಗಾದ್ರೆ ಈ USA, ಈ ಕ್ಯೂಬಾ ಅಥವಾ ಇದಕ್ಕೆ ನಾವು ಈ ಭಾಗ ಏನಿದೆಯಲ್ಲ ಇದಕ್ಕೆ ನಾವು ಫ್ಲೋರಿಡಾ ಅಂತ ಕೂಡ ಕರಿತೇವೆ. ಈ ಕೆಳಗ್ ಚಾಚಿರುವಂತದ್ದು ಏನಂತ ಕರಿತೇವೆ? ಇದಕ್ಕ ಫ್ಲೋರಿಡಾ ಏನಂತ ಕರಿತೇವೆ? USA ಭಾಗ ಅದು ಫ್ಲೋರಿಡಾ. ಹಾಗಾದ್ರೆ ಈ ಕ್ಯೂಬಾ ಮತ್ತು ಫ್ಲೋರಿಡಾ ನಡುವೆ ಯಾವ ಜಲಸಂಧಿ ಇರಬಹುದು ನೋಡಿ. ಇವೆರಡರ ನಡುವೆ ಇಲ್ಲಿ ನಮಗೆ ಒಂದು ಯಾವ್ದಿದೆ? ಫ್ಲೋರಿಡಾ ಜಲಸಂಧಿನಿ. ಅದರ ಹೆಸರಲ್ಲೇನೆ ಬರುತ್ತೆ ಸ್ನೇಹಿತರೆ, ಫ್ಲೋರಿಡಾ. ಯಾವುದು? ಫ್ಲೋರಿಡಾ ಜಲಸಂಧಿ ಅಂತ ಕರೀರಿ. USA ಮತ್ತು ಕ್ಯೂಬಾ ಅಂತ ನಾವು ಹೇಳ್ಬೋದು, ಅಥವಾ ಫ್ಲೋರಿಡಾ ಮತ್ತು ಕ್ಯೂಬಾ ನಡುವೆ ಫ್ಲೋರಿಡಾ ಜಲಸಂಧಿ ಇದೆ ಅಂತ ನಾವು ಹೇಳ್ಬೋದು. ಹೌದಾ? ಎಸ್. ಇಷ್ಟ ಆದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಇನ್ನ ಒಂದು ಕ್ವಶನ್ಸ್ ಏನ್ ರೈಸ್ ಆಗತ್ತೆ ಅಂದ್ರೆ, ಈಗ ಇಲ್ಲಿ ನೋಡಿ, ಈಗ ಇದು ಪೂರ್ತಿ ನಮಗೆ ಇದು ಕೆಳಗಡೆ ಇದು ದಕ್ಷಿಣ ಅಮೆರಿಕಾ ಇದೆ ಸ್ನೇಹಿತರೆ. ಆಮೇಲೆ ಇದು ಪೂರ್ತಿ ಉತ್ತರ ಅಮೆರಿಕಾ ಇದೆ. ಈಗ ಈ ಉತ್ತರ ಅಮೆರಿಕಾ ಏನಿದೆಯಲ್ಲ ಈ ಭಾಗ ಎಲ್ಲ ನಮಗೆ ಉತ್ತರ ಅಮೆರಿಕಾ.
ಇದು ದಕ್ಷಿಣ ಅಮೆರಿಕ. ಇಲ್ಲಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನು ಡಿವೈಡ್ ಮಾಡುವಂತ ಒಂದು ಕಾಲುವೆ ಇದೆ. ಇದು ಜಲಸಂಧಿ ಅಲ್ಲ, ಇದು ಕಾಲುವೆ ಇದೆ ಸ್ನೇಹಿತರೆ. ಈ ಕಾಲುವೆ ಏನಿದೆಯಲ್ಲ, ಕಾಲುವೆ ಅದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಪನಾಮ ಕಾಲುವೆ ಅಂತ ಕರಿತೇವೆ. ಪನಾಮ, ಯಾವುದು? ಪನಾಮ ಕಾಲುವೆ ಸ್ನೇಹಿತರೆ. ದಕ್ಷಿಣ ಅಮೆರಿಕ ಮತ್ತು ಇಲ್ಲಿರುವಂತ ಈ ಉತ್ತರ ಅಮೆರಿಕ ಒಂದು ಡಿವೈಡ್ ಮಾಡುವಂತ ಕಾಲುವೆ ಯಾವ್ದಿದೆ? ಪನಾಮ ಕಾಲುವೆ. ಆಮೇಲೆ ಒಂದ್ ಥಿಂಗ್ ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈ ಉತ್ತರ ಅಮೆರಿಕಾದಲ್ಲಿ ನಾವು ಲಾಸ್ಟ್ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ಉತ್ತರ ಅಮೆರಿಕಾದಲ್ಲಿ 21 ದೇಶಗಳು ಅಂತ ನಾವು ಹೇಳಿದ್ದೇವೆ. ಅದನ್ನ ಒಂದ್ ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನಮಗೆ ಈ ಉತ್ತರ ಅಮೆರಿಕಾದಲ್ಲಿ ಏನಾಗಿದ್ದಾವೆ ಅಂದ್ರೆ ಈ ಮಧ್ಯ ಅಮೆರಿಕದ ದೇಶಗಳನ್ನು ಸ್ವಲ್ಪ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಸೊ 23 ಕಂಟ್ರೀಸ್ ಇದಾವೆ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಎಷ್ಟು? 23. ಉತ್ತರ ಅಮೆರಿಕಾದಲ್ಲಿ ಎಷ್ಟು? 23 ಕಂಟ್ರೀಸ್ಗಳು ಇದಾವೆ ಅಂತ ನೀವು ಅದನ್ನ ಒಂದ್ ಸ್ವಲ್ಪ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಮಾಡ್ಕೊಳ್ಳಿ ಅದನ್ನ. ಓಕೆ, ಹಾಗಾದ್ರೆ ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡುಬರುವಂತಹ ದೇಶಗಳು ಎಷ್ಟು ಅಂತ ಕೇಳಿದಾಗ 23 ಅಂತ ಹೇಳಿ, 21 ಹೇಳಬೇಡಿ, 23 ಅಂತ ಹೇಳಿ. ಹೌದಾ? ಎಸ್. ಇಷ್ಟ ಆದ ನಂತರ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ಇದು ಆದ ನಂತರ ನಮಗೆ ಇಲ್ಲಿ ಈ ಉತ್ತರ ಅಮೆರಿಕಾ ಖಂಡ ಇದೆ, ಇದು ಸಂಪೂರ್ಣವಾಗಿ ಉತ್ತರ ಅಮೆರಿಕಾ ಖಂಡ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಇದು ಎಲ್ಲ ಏಷ್ಯಾ ಖಂಡ. ಹೌದಾ? ಏಷ್ಯಾ ಖಂಡ. ಈಗ ಈ ಮ್ಯಾಪ್ ಏನಿದೆಯಲ್ಲ ಹಿಂಗ್ ಫ್ಲಾಟ್ ಇದೆ, ಇದನ್ನ ನೀವು ಹಿಂಗ್ ರೌಂಡ್ ಮಾಡಿದ್ರೆ ಅಂದ್ರ ಈ ಏಷ್ಯಾ ಭಾಗ, ಈ ಉತ್ತರ ಅಮೆರಿಕ ಭಾಗ ಒಂದೇ ಕಡೆಗೆ ಬರುತ್ತೆ ಹಿಂಗ. ಹೌದಾ? ಅದಕ್ಕೆ ನಮಗೆ ಇಲ್ಲಿ ನಮಗ ಒಂದ್ ಜಲಸಂಧಿ ಬರುತ್ತೆ. ಯಾವ ಜಲಸಂಧಿ ಇಲ್ಲಿ ನಮಗ್ ಬರುತ್ತೆ ಅಂದ್ರೆ ಸ್ನೇಹಿತರೆ, ಈ ಭಾಗದಲ್ಲಿ ಇಲ್ಲಿ ಒಂದು ಬೇರಿಂಗ್ ಜಲಸಂಧಿ. ಯಾವ ಜಲಸಂಧಿ ಇದೆ? ಬೇರಿಂಗ್. ಹೌದಾ? ಬೇರಿಂಗ್ ಜಲಸಂಧಿ. ಇದನ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ನಿಮಗೆ, ಬೇರಿಂಗ್ ಜಲಸಂಧಿ. ಹಾಗಾದ್ರೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ ನೋಡಿ ಸ್ನೇಹಿತರೆ, ಬೇರಿಂಗ್ ಜಲಸಂಧಿ ಯಾವ ಜಲಸಂಧಿ? ಬೇರಿಂಗ್ ಜಲಸಂಧಿ ಯಾವ ಎರಡು ಖಂಡಗಳನ್ನು ಬೇರ್ಪಡಿಸುತ್ತದೆ ಅಂತ ಕೇಳಿದಾಗ ನಾವು ನಾರ್ತ್ ಅಮೆರಿಕಾ, ಉತ್ತರ ಅಮೆರಿಕಾ ಮತ್ತು ಇಲ್ಲಿರುವಂತ ಯಾವುದು? ಏಷ್ಯಾ. ಇಲ್ಲಿದೆ ನೋಡ್ರಿ, ಏಷ್ಯಾದ ಭಾಗ ಇದು. ಏಷ್ಯಾ ಖಂಡ. ಯಾವ ಖಂಡ? ಏಷ್ಯಾ. ಅದನ್ನ ನಾವು ಹೇಳಬೇಕಾಗತ್ತೆ. ನಂಬರ್ 1 ಪಾಯಿಂಟ್ ಏನಂತ ಹೇಳ್ತೀರಿ? ಉತ್ತರ ಅಮೆರಿಕಾ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸತ್ತೆ ಅಂತ ಹೇಳ್ಬೇಕಾಗತ್ತೆ. ಯಾವುದು? ಬೇರಿಂಗ್ ಜಲಸಂಧಿ. ಮತ್ತೆ ಅವರು ಏನ್ ಕೇಳ್ಬಹುದು ಅಂದ್ರೆ ನಿಮಗೆ ದೇಶಗಳನ್ನು ಕೇಳಿದ್ರ ಇಲ್ಲಿ ನಮಗೆ ಅಲಾಸ್ಕಾ ಬರುತ್ತೆ ಸ್ನೇಹಿತರೆ. ಏನ್ ಬರುತ್ತೆ? ಅಲಾಸ್ಕಾ. ಈ ಅಲಾಸ್ಕಾ ಏನಿದೆಯಲ್ಲ, ದ ಪಾರ್ಟ್ ಆಫ್ ದಿ ಯುಎಸ್ಎ ದ ಭಾಗ ಇದು. ಯಾವುದು? ಅಲಾಸ್ಕಾ. ಹಾಗಾದ್ರೆ ನಾವು ಯುಎಸ್ಎ ಹತ್ರ ಹೇಳ್ಬಹುದು, ಇಲ್ಲಿಕಂದ್ರೆ ಅಲಾಸ್ಕಾ ಹತ್ರ ಹೇಳ್ಬಹುದು. ಅಲಾಸ್ಕಾ ಮತ್ತು ರಷ್ಯಾ, ಇಲ್ಲಿ ನಮಗೆ ರಷ್ಯಾ ದೇಶ ಬರುತ್ತೆ. ಯಾವುದು? ರಷ್ಯಾ. ಹೌದಾ? ರಷ್ಯಾ ಮತ್ತು ಅಲಾಸ್ಕಾ ನಡುವೆ ಈ ಬೇರಿಂಗ್ ಜಲಸಂಧಿ ಇದೆ ಅಂತ ಹೇಳ್ಬೇಕಾಗತ್ತೆ. ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಬೇರಿಂಗ್ ಜಲಸಂಧಿ ಎಲ್ಲಿ? ಇದು ಬೇರಿಂಗ್ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರ ಏಷ್ಯಾ ಮತ್ತು ಉತ್ತರ ಅಮೆರಿಕಾ ಖಂಡದ ನಡುವೆ, ಅಥವಾ ದೇಶ ಕೇಳಿದ್ರೆ ಅಲಾಸ್ಕಾ ಮತ್ತು ರಷ್ಯಾ ನಡುವೆ ಕಂಡು ಬರುತ್ತದೆ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ ಅಲಾಸ್ಕಾ ದ ಪಾರ್ಟ್ ಆಫ್ ದಿ ಯುಎಸ್ಎ, ಈ ಯುಎಸ್ಎ ದ ಭಾಗ ಆಗಿದೆ. ಈ ರೀತಿ ನೀವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಈಗ ನೋಡಿ, ನಮಗೆ ಇಲ್ಲಿ ದಕ್ಷಿಣ ಅಮೆರಿಕಾ ಖಂಡದ ಕಡೆಗೆ ನಾವು ಬರ್ಬೇಕಾಗತ್ತೆ. ಈ ದಕ್ಷಿಣ ಅಮೆರಿಕಾ ಖಂಡದ ಕಡೆಗೆ ನಾವು ಬಂದಾಗ ಸ್ನೇಹಿತರೆ, ಈಗ ಇಲ್ಲಿ ಒಂದು ಜಲಸಂಧಿ ಬರುತ್ತೆ ನಮಗೆ ಕೆಳಗಡೆಗೆ. ಎಲ್ಲಿ? ದಕ್ಷಿಣ ಅಮೆರಿಕಾ ಖಂಡದ ಕೆಳಗಡೆಗೆ ಇಲ್ಲಿ ಒಂದು ಜಲಸಂಧಿ ಇದೆ. ಹಾಗಾದ್ರೆ ಈಗ ನೋಡಿ, ನಾ ಈ ಭಾಗದಲ್ಲಿ ನಮ್ಮ ಇಲ್ಲಿ ಇರುವಂತ ಒಂದು ಜಲಸಂಧಿಯನ್ನು ನಾನು ಇಲ್ಲಿ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಈಗ ನೋಡಿ, ಇದು ನಮಗೆ ದಕ್ಷಿಣ ಅಮೆರಿಕಾ ಖಂಡ ಇದೆ ಅಂತ ತಿಳ್ಕೊಳ್ಳಿ. ಇದು ಯಾವ ಖಂಡ? ದಕ್ಷಿಣ ಅಮೆರಿಕಾ ಖಂಡ ಇದೆ ಸ್ನೇಹಿತರೆ ಇದು. ಹಾಗಾದ್ರೆ ಇದರ ಕೆಳಗಡೆಗೆ ಇಲ್ಲಿ ನಮಗೆ ಅಂಟಾರ್ಟಿಕಾ ಖಂಡ ಬರುತ್ತೆ. ಹಿಂಗ ಯಾವ ಖಂಡ? ಅಂಟಾರ್ಟಿಕಾ. ಹೌದಾ? ಸೊ ಇಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಜಲಸಂಧಿ ಯಾವ್ದಿದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ದಕ್ಷಿಣ ಅಮೆರಿಕಾ, ನೀವು ದಕ್ಷಿಣ ಅಮೆರಿಕಾ, ಹೌದಾ, ಅಂಟಾರ್ಟಿಕಾ ಖಂಡ. ಹೌದಾ? ಇವೆರಡರ ನಡುವೆ ನಮಗೆ ಇಲ್ಲಿ ಡ್ರೆಕ್ ಪ್ಯಾಸೇಜ್ ಅಂತ ಬರುತ್ತೆ ಸ್ನೇಹಿತರೆ. ಡ್ರೆಕ್ ಪ್ಯಾಸೇಜ್ ಜಲಸಂಧಿ. ಡ್ರೆಕ್ ಯಾವುದು? ಡ್ರೆಕ್ ಪ್ಯಾಸೇಜ್. ಇದು ಬಹಳ ಸರ್ತಿ ಕೇಳ್ತಾರೆ ನಿಮಗೆ. ಡ್ರೆಕ್ ಪ್ಯಾಸೇಜ್ ಜಲಸಂಧಿ. ಹೌದಾ? ದಕ್ಷಿಣ ಅಮೆರಿಕಾ ಮತ್ತು ಅಂಟಾರ್ಟಿಕಾ ಖಂಡದ ನಡುವೆ ಇಲ್ಲಿ ಜಾಗ ಇಲ್ಲದಕ್ಕೆ ನಾನು ಇಲ್ಲಿ ಬರ್ದಿದ್ದೀನಿ, ಗೊತ್ತಾಯ್ತಾ? ದಕ್ಷಿಣ ಅಮೆರಿಕಾ ಮತ್ತು ಅಂಟಾರ್ಟಿಕಾ ಖಂಡದ ನಡುವೆ ಯಾವ ಜಲಸಂಧಿ ಇದೆ ಅಂತ ಕೇಳಿದ್ರೆ ಅಂದ್ರೆ ನಾವು ಏನಂತ ಹೇಳ್ಬೇಕಾಗತ್ತೆ? ಡ್ರೆಕ್ ಪ್ಯಾಸೇಜ್ ಜಲಸಂಧಿ ಇದೆ ಅಂತ ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಅಥವಾ ನಮಗೆ ಏನ್ ಕೇಳಬಹುದು ಅಂದ್ರೆ ಇಲ್ಲಿ ಚಿಲಿ ಮತ್ತು ದಕ್ಷಿಣ ಇದು ನೋಡಿ, ಈ ಚಿಲಿ ಮತ್ತು ಅಂಟಾರ್ಟಿಕಾ ಖಂಡದ ನಡುವೆ ಇರುವ ಜಲಸಂಧಿ ಯಾವ್ದು ಕೇಳಿದ್ರೆ ಅಂದ್ರೆ ಡ್ರೆಕ್ ಪ್ಯಾಸೇಜ್ ಅಂತ ನಾವು ಹೇಳ್ಬೇಕಾಗತ್ತೆ, ಗೊತ್ತಾಯ್ತಾ? ಸೊ ಇಷ್ಟಾದ ನಂತರ ಮತ್ತೆ ಇನ್ನೂ ಒಂದು ಜಲಸಂಧಿ ಬರುತ್ತೆ, ಇಲ್ಲಿ ಮೆಗಲನ್ ಜಲಸಂಧಿ ಅಂತ ಬರುತ್ತೆ ಸ್ನೇಹಿತರೆ. ಅದು ಎದರ ನಡುವೆ ಇದೆ ಅಂದ್ರೆ ಇದನ್ನೇ ನಾವು ಅಗೇನ್ ಇನ್ನೊಂದ್ ಸರ್ತಿ ಇಲ್ಲಿ ನೋಡಿ, ದಕ್ಷಿಣ ಅಮೆರಿಕಾವನ್ನು ನಾವು ಡ್ರಾ ಮಾಡೋಣ ಸಣ್ಣಗೆ.
ದಕ್ಷಿಣ ಅಮೆರಿಕಾ ಇದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಟೆರಾ ಡೆಲ್ ಫ್ಯೂಗೋ ದ್ವೀಪ ಇದೆ. ಯಾವುದು? ಟೆರಾ ಡೆಲ್ ಫ್ಯೂಗೋ. ಹೌದಾ? ಟೆರಾ ಡೆಲ್ ಫ್ಯೂಗೋ ದ್ವೀಪ ಇದೆ ಮತ್ತು ಇದು ದಕ್ಷಿಣ ಅಮೆರಿಕಾ ಸ್ನೇಹಿತರೆ. ದಕ್ಷಿಣ ಅಮೆರಿಕಾ ಮತ್ತು ಟೆರಾ ಡೆಲ್ ಫ್ಯೂಗೋ ದ್ವೀಪದ ನಡುವೆ ಇಲ್ಲಿ ಕಂಡುಬರುವಂತ ನಮಗೆ ಇನ್ನೂ ಒಂದು ಜಲಸಂಧಿ ಯಾವ್ದಾದ್ರು ಇದ್ರೆ ಸ್ನೇಹಿತರೆ ಇದು ಮೆಗಲನ್ ಜಲಸಂಧಿ. ಯಾವುದು? ಮೆಗಲನ್. ಅದನ್ನು ನೆನ್ಪಿಟ್ಕೊಳ್ಳಿ, ಮೆಗಲನ್ ಅಂತ ಕರಿತೇವೆ. ಯಾವುದು? ಮೆಗಲನ್. ಅಥವಾ ಚಿಲಿ ದೇಶ ಮತ್ತು ಟೆರಾ ಡೆಲ್ ಫ್ಯೂಗೋ ದ್ವೀಪದ ನಡುವೆ ಯಾವ ಜಲಸಂಧಿ ಇದೆ ಅಂತ ಕೇಳಿದ್ರೂ ಕೂಡ ನಾವು ಮೆಗಲನ್ ಅಂತ ಹೇಳಬೇಕಾಗತ್ತೆ. ಹೌದಾ? ದಕ್ಷಿಣ ಅಮೆರಿಕಾ ಟೆರಾ ಡೆಲ್ ಫ್ಯೂಗೋ ನಡುವೆ ಕೇಳಿದ್ರು ಮೆಗಲನ್ ಜಲಸಂಧಿ, ಅಥವಾ ಚಿಲಿ ಮತ್ತು ಟೆರಾ ಡೆಲ್ ಫ್ಯೂಗೋ ದ್ವೀಪದ ನಡುವೆ ಯಾವ ಜಲಸಂಧಿ ಇದೆ ಅಂತ ಕೇಳಿದ್ರು ಕೂಡ ನಾವು ಮೆಗಲನ್ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಮಗೆ ದಕ್ಷಿಣ ಅಮೆರಿಕಾ ಮತ್ತು ಅಂಟಾರ್ಟಿಕಾ ಖಂಡದ ನಡುವೆ ಯಾವ ಜಲಸಂಧಿ ಇದೆ ಅಂತ ಕೇಳಿದ್ರೆ ಅಂದ್ರ ಡಕ್ ಪ್ಯಾಸೇಜ್ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ. ಅಥವಾ ಚಿಲಿ ಮತ್ತು ಅಂಟಾರ್ಟಿಕಾ ಖಂಡದ ನಡುವೆ ಯಾವ ಜಲಸಂಧಿ ಇದೆ ಅಂತ ಕೇಳಿದ್ರು ಕೂಡ ಡಕ್ ಪ್ಯಾಸೇಜ್ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ. ಸೊ ಇವೆಲ್ಲವೂ ಕೂಡ ನಮಗೆ ಪ್ರಪಂಚದಲ್ಲಿ ಇರುವಂತ ಪ್ರಮುಖ ಜಲಸಂಧಿಗಳು ಸ್ನೇಹಿತರೆ. ಹಾಗಾಗಿ ಈ ಪ್ರಮುಖ ಜಲಸಂಧಿಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಪದೇ ಪದೇ ಈಗ ಸರ್ ಇಷ್ಟೆಲ್ಲ ಜಲಸಂಧಿಗಳು ಇದಾವೆ, ಇದ್ರೊಳಗೆ ನಾವು ಯಾವ್ದು ನೆನ್ಪಿಟ್ಕೋಬೇಕು, ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ನಿಮ್ ತಲೆಯಲ್ಲಿ ಏನಿರತ್ತೆ ಅಂದ್ರೆ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಹಾಗಾದ್ರೆ ಅವಾಗ ನೀವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನೀವು ನಾನು ಹೇಳಿರುವಂತ ಸೆಲೆಕ್ಟೆಡ್ ಜಲಸಂಧಿಗಳನ್ನು ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ. 100% ಅವು ಎಕ್ಸಾಮ್ ದಲ್ಲಿ ಬರುತ್ತೆ. ಅದಕ್ಕೆ ನೀವು ಯಾವ್ದು ನೆನ್ಪಿಟ್ಕೋಬಹುದು? ಹಾಗಾದ್ರೆ ಅಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಹೇಳ್ಕೊತ ಹೋಗ್ತಿದ್ದೀನಿ, ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ಇಂಪಾರ್ಟೆಂಟ್ ಇರುವಂತ ಜಲಸಂಧಿಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಒಂದು ಯಾವ ಜಲಸಂಧಿ ಇದೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಮಲಕ್ಕಾ ಜಲಸಂಧಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು? ಮಲಕ್ಕಾ ಜಲಸಂಧಿ. ಇದು ಮಲೇಷ್ಯಾ, ಇಲ್ಲಿರುವಂತ ಮಲೇಷ್ಯಾ ಮತ್ತು ಸುಮಾತ್ರಾ ನಡುವೆ ಕಂಡು ಬರುವಂತದ್ದು. ನಂಬರ್ 1 ಇದು ನೆನ್ಪಿಟ್ಕೊಳ್ಳಿ. ಯಾವುದು? ಮಲಕ್ಕಾ ಜಲಸಂಧಿ. ಹಾಗಾದ್ರೆ ಅದು ಆಗ್ಲಿಕ್ಕಂದ್ರ ಈಗ ನಮ್ಮ ಭಾರತ ಮತ್ತು ಈಗ ನೋಡಿ ಇಲ್ಲಿ ಭಾರತ ಇದೆ, ಇಲ್ಲಿ ಶ್ರೀಲಂಕಾ ಇದೆ, ಇವೆರಡರ ನಡುವೆ ಇರುವಂತ ಪಾಕ್ ಜಲಸಂಧಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಯಾವುದು? ಪಾಕ್. ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವಂತ ಯಾವ ಜಲಸಂಧಿ? ಪಾಕ್ ಜಲಸಂಧಿ. ಹೌದಾ? ಅದನ್ನ ನೆನ್ಪಿಟ್ಕೊಳ್ಳಿ. ನಂಬರ್ 2. ನಂಬರ್ 3 ನೀವು ಯಾವ್ದು ನೆನ್ಪಿಟ್ಕೋತೀರ ಅಂದ್ರೆ ಸ್ನೇಹಿತರೆ ಈ ಜಿಬ್ರಾಲ್ಟರ್ ಜಲಸಂಧಿ. ಯಾವುದು? ಜಿಬ್ರಾಲ್ಟರ್ ಜಲಸಂಧಿ. ಇದು ಮೊರಾಕೋ ಮತ್ತು ಸ್ಪೇನ್ ದೇಶ ಅಥವಾ ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡ ನಡುವೆ ಇರುವಂತದ್ದು. ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ನೆನ್ಪಿಟ್ಕೊಳ್ಳಿಕ್ಕಂದ್ರೆ ನೆಕ್ಸ್ಟ್ 4th ಈ ಬೇರಿಂಗ್ ಜಲಸಂಧಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈ ಬೇರಿಂಗ್ ಜಲಸಂಧಿ ಏನಿದೆಯಲ್ಲ ಉತ್ತರ ಅಮೆರಿಕಾ ಮತ್ತು ಏಷ್ಯಾ ಖಂಡ ಅಥವಾ ಅಲಾಸ್ಕಾ ಮತ್ತು ರಷ್ಯಾ ದೇಶದ ನಡುವೆ, ಅದನ್ನ ನೆನ್ಪಿಟ್ಕೊಳ್ಳಿ. ಅದು ಆದ ನಂತರ ನೆಕ್ಸ್ಟ್ 4ನೇದು ನಮಗೆ ಯಾವ ಜಲಸಂಧಿ ನೋಡ್ರಿ, 4 ಆಯ್ತು, 5 ಆಯ್ತು ನೋಡ್ರಿ. 5ನೇದು ನಮಗೆ ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅಂದ್ರ ಈ ಡೇವಿಸ್ ಜಲಸಂಧಿ. ಯಾವುದು? ಡೇವಿಸ್. ಪ್ರಪಂಚದಲ್ಲಿ ಅತಿ ದೊಡ್ಡ ಜಲಸಂಧಿ ಆಗಿರುವುದರಿಂದ. ಹೌದಾ? ಇದನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಇದನ್ನ ಒಂದ್ ನೆನ್ಪಿಟ್ಕೊಳ್ಳಿ ಜಲಸಂಧಿ ಯಾವ್ದಂದ್ರ ಸ್ನೇಹಿತರೆ ಈ ಹರ್ಮುಂಜ್ ಒಂದ್ ನೆನ್ಪಿಟ್ಕೊಳ್ಳಿ. ಯಾವುದು? ಹರ್ಮುಂಜ್ ಜಲಸಂಧಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಅದು ಹರ್ಮುಂಜ್ ಇರಾಕ್ ಮತ್ತು ಒಮನ್ ದೇಶದ ನಡುವೆ. ಇನ್ನ ಒಂದು ಮ್ಯಾಂಡಬ್ ಜಲಸಂಧಿ. ಮ್ಯಾಂಡಬ್. ಹೌದಾ? ಯಾವುದು? ಈ ಮ್ಯಾಂಡಬ್ ಜಿಬೌಟಿ ಮತ್ತು ಯಮನ್ ದೇಶದ ನಡುವೆ ಇದೆ. ಅಥವಾ ರೆಡ್ ಸಿ ಮತ್ತು ಗಲ್ಫ್ ಆಫ್ ಎಡನ್ ನಡುವೆ ಬರುವಂತದ್ದು. ಇಷ್ಟು ನೀವು ನೆನ್ಪಿಟ್ಕೊಂಡಿದೆ ಆದ್ರೆ ಯು ವಿಲ್ ಗೆಟ್ 1 ಕ್ವಶನ್. ಗಾಟ್ ದಿ ಪಾಯಿಂಟ್? ಸೊ ಪ್ಲೀಸ್ ರಿಮೆಂಬರ್ ಇಟ್. ಇವುಗಳನ್ನು ನೀವು ನೆನ್ಪಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಮತ್ತೆ ನಾವು ಪಾರ್ಟ್ 3 ವಿಡಿಯೋದಲ್ಲಿ ಮತ್ತೆ ನಕ್ಷೆಗಳ ಮುಖಾಂತರ ಬೇರೆ ಬೇರೆ ವಿಷಯಗಳನ್ನು ನಾವು ಯಾವ ರೀತಿ ಅಧ್ಯಯನ ಮಾಡಬಹುದತ್ತ ನಾವು ಸ್ಟಡಿ ಮಾಡೋಣ ಸ್ನೇಹಿತರೆ. ಹ್ಯಾವ್ ಎ ನೈಸ್ ಡೇ. ಬಾಯ್.